ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಹಿಂದಿನಂತೆ ಏನಪ್ಪ ಅಂದರೆ ಈ ಇಂಡಿಯನ್ ಹಿಸ್ಟ್ರಿ ಅನ್ನೋದೇನಪ್ಪ ಅಂದರೆ 360 ಆ್ಯಂಗಲಲ್ಲಿ ಅಧ್ಯಯನ ಮಾಡ್ಕೊತ ಬರ್ತಾ ಇದ್ದೀವಿ. ಅದರಲ್ಲಿ ಕ್ವಶನ್ಸ್ಗಳೇನಪ್ಪ ಅಂದರೆ ಹಿಂದಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಒಂದು ಕ್ವಶನ್ ತೊಗೊಂಡು ಅದರದ್ದೇ ಆಗಿರ್ತಕ್ಕಂಥ 4 ಒಂದು ಆಪ್ಷನ್ಸ್ಗಳೇನಿರ್ತಾವಲ್ಲ ಅದರದ್ದು ಒಂದು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀವಿ. ಆ ಎಕ್ಸ್ಪ್ಲೇನ್ ಮೂಲಕ ಎದಕ್ಕೆ ಯಾವ ಆಧಾರದಿಂದ ಕೊಡ್ತಾ ಇದೀವಿ ಅಂದರೆ ಇದೇ ರೀತಿ ಏನಪ್ಪ ಅಂದ್ರೆ ಮುಂದೆ ಕ್ವಶನ್ಸ್ಗಳು ರೈಸ್ ಆಗ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದೀವಿ. ಈ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು, ಮತ್ತೆ ಈ ರೀತಿ ಓದಿದ್ರೆ ಅಂದ್ರೆ ಈ ರೀತಿ 360 ಆ್ಯಂಗಲ್ ಅಲ್ಲಿ ನೋಡ್ಕೊಂಡವಪ್ಪ ಅಂದ್ರೆ ಅವಾಗ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ಗಳಿಗೆ ನಮಗೆ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಿದ್ವಿ ಅಂತ ಕೇಳಿದಾಗ ಇಂಥ ಒಂದು 360 ಆ್ಯಂಗಲ್ ಅಲ್ಲಿ ಏನ್ ಮಾಡ್ತಿದ್ವಿ ಕ್ವಶನ್ ಅನ್ನು ಕೊಡ್ತಾ ಇದೀವಿ. ಒಂದು ಕ್ವಶನ್ ಬರೀ ಒಂದು ಕ್ವಶನ್ ಒಂದು ಆಪ್ಷನ್ಸ್ ನೋಡ್ತಾ ಹೋದ್ರೆ ನಮ್ಗೆ ಏನಪ್ಪ ಅಂದ್ರೆ ಸ್ಯಾಟಿಸ್ಫೈಡ್ ಆಗಲ್ಲ, ಅಂದ್ರೆ ಎಕ್ಸಾಮ್ ನ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ತೆಗೋಕ್ಕಾಗಲ್ಲ. ಅದಕ್ಕಾಗಿ ಅಲ್ಲಿ ಇರ್ತಕ್ಕಂಥ 4 ಆಪ್ಷನ್ಸ್ ಬಗ್ಗೆ ಏನಾದರೂ ನಾವು ಡಿಸ್ಕಷನ್ ಮಾಡಿದ್ರೆ ಸೊ ಅವ್ನೇನ್ ಮಾಡಿರ್ತಾನೆ, ಒಂದು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ದಿಂದ ಕ್ವಶನ್ ತೆಗೆದಿರ್ತಾನೆ. ಒಂದು ಕ್ವಶನ್ ತೆಗಿತಾನಂದ್ರೆ ಅದ್ರ ಹಿಂದೆ ಏನೋ ಒಂದು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅಥವಾ ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇಂದ ತೆಗೆದಿರ್ತಾನೆ. ಆ ಬ್ಯಾಕ್ ಗ್ರೌಂಡ್ ಮೂಲಕ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡಬೇಕು, ಅದನ್ನ ಸ್ವಲ್ಪ ಕಂಡುಹಿಡಿಬೇಕು. ಅದ್ರ ಮೂಲಕ ಕ್ವಶನ್ಸ್ಗಳನ್ನ ಈ ರೀತಿ ಇರ್ತಾವ ಅಂತೇಳಿ ನಾವು ಸ್ವಲ್ಪ ಅದನ್ನ ಏನ್ ಮಾಡ್ತಾ ಇದೀವಿ, ಅಧ್ಯಯನವನ್ನ ಮಾಡ್ತಾ ಇದೀವಿ. ಈ ರೀತಿ 360 ಕೇಳಿದ್ರೆ ಈಗ 360 ಯಾವ್ದಾದ್ರು ಒಂದು ರಾಜನ ಬಗ್ಗೆ ಕೇಳಿದ್ರೆ ಆ ರಾಜನಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ಒಬ್ಬೊಂದು ಏನ್ ಮಾಡ್ತಾನೆ, ಆಪ್ಷನ್ಸ್ ಇಟ್ಟಿರ್ತಾನೆ ಬೇರೆ ರಾಜನ ಬಗ್ಗೆ. ಯಾಕೆ ಬೇರೆ ರಾಜನ ಬಗ್ಗೆ ಮತ್ತೊಂದು ಸಲ ಎಕ್ಸಾಮ್ ಅಲ್ಲಿ ಕೇಳಬಾರ್ದು? ಕ್ಲಿಯರಾ? ಈ ರೀತಿ ಇಲ್ಲಿ ಇರ್ತಕ್ಕಂಥ ಅಷ್ಟು ರಾಜರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಏನಾಗ್ತದ, ಅತಿ ಈಸಿ ಆಗಿಬಿಡ್ತದ. ಏನಾಗ್ತದ ಅಂತ ಹೇಳಿದ್ರೆ ಅತಿ ಸರಳವಾಗಿ ಏನಾಗ್ತದೆ ನಮಗ ಎಕ್ಸಾಮ್ ಅನ್ನು ಫೇಸ್ ಮಾಡೋಕ್ಕಾಗತ್ತಾ. ಅದೇ ಕಾರಣದಿಂದ ಏನ್ ಮಾಡ್ತಿದ್ವಿ ಅಂತ ಕೇಳಿದಾಗ ಈ ಒಂದು ಕ್ಲಾಸ್ ನಡೆಸಿದ್ವಿ. ಸೊ ಈ ಕ್ಲಾಸ್ಗಳ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನೀವು ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಯಾಕಂದ್ರೆ ಪ್ರತಿದಿನ ಬರುವಂತ ಕ್ಲಾಸ್ಗಳೇನಪ್ಪ ನಿಮಗೆ ಬಂದು ರೀಚ್ ಆಗಲಿ ಅಂತ ಒಂದು ಉದ್ದೇಶದಿಂದ. ರೈಟ್ ರೀ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಓಕೆ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಯಾಕಂದ್ರೆ ಮಾಡುವಂತ ಕ್ವಶನ್ಸ್ಗಳು ಏನಪ್ಪ ಅಂದ್ರೆ 360 ಮಾಡ್ತಿರ್ತೀವಿ. ಮುಂದೆ ಇದು ಬಿಟ್ಟು ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಜಿಯೋಗ್ರಫಿ ಆಗಿರ್ಬೋದು, ಈ ರೀತಿ ಹಲವಾರು ಕ್ವಶನ್ಸ್ಗಳೇನಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ಅಂತ. ಕ್ಲಿಯರಾ? ಓಕೆ, ಹಾಗಾದ್ರೆ ತಡ ಮಾಡಿದ ಕ್ವಶನ್ ಬಂದ್ಬಿಡೋಣ. ಓಕೆ, ಇನ್ನೊಂದು ಗೊತ್ತಿರಲಿ, ಸೊ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಪ್ಪ ಅಂದ್ರೆ ನೀವು ಕ್ಲಾಸ್ ಕೇಳಬೇಕಾದ್ರೆ ಒಂದು ಪೆನ್ನು ಒಂದು ನೋಡ್ಬೇಕು ಫಿಕ್ಸ್ ತೊಡ್ಕೊಂಡು, ಯಾಕಂದ್ರೆ ಏನೇನು ಇರ್ತದಲ್ಲ ಎಲ್ಲವನ್ನು ಕೂಡ ಏನ್ ಮಾಡ್ಬೇಕು, ಬರ್ಕೋಬೇಕು. ನೀವು ಬರ್ಕೊಂಡು ಅನಲೈಸಿಸ್ ಮಾಡಿದ್ರೆ ಮುಂದೆ ಎಕ್ಸಾಮ್ ಈಜಿ ಆಗುತ್ತೆ. ಸುಮ್ಮನೆ ಹಿಂಗೆ ಕೇಳೋದು ಹಿಂಗೆ ಹೋಗೋದಂದ್ರೆ ಅದು ಸ್ವಲ್ಪ ಇದಾಗ್ಬಿಡುತ್ತೆ, ಹೌದಲ್ಲ? ಇಲ್ಲಿ ನಾವು ಪರಿಶ್ರಮ ಪಡ್ತಿರ್ತೀವಿ, ನೀವು ಕೂಡ ಏನ್ ಮಾಡ್ಬೇಕು, ಸ್ವಲ್ಪ ಪರಿಶ್ರಮವನ್ನು ಪಡಬೇಕು. ಹಾಗಾದ್ರೆ ಹೋಗೋಣ ಕ್ವಶನ್ಗೆ. ಓಕೆ, ರೈಟ್. ನೋಡಿ ಕ್ವಶನ್ ಏನ್ ಕೊಟ್ಟಾರ ಅಂತ ಕೇಳಿದಾಗ ಇದನ್ನೆಲ್ಲಾ ಕ್ವಶನ್ಸ್ ಗಳನ್ನ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಕೇಳಿರ್ತಕ್ಕಂಥ ಕ್ವಶನ್ಸ್ ಗಳಿದಾವ. ಯಾವ ಕೂಡ ಸಿಂಪಲ್ ಕ್ವಶನ್ಸ್ ಗಳು FD ಆಗಿರ್ಬೋದು, SD ಆಗಿರ್ಬೋದು, ಈ ರೀತಿ KS ಆಗಿರ್ಬೋದು, ಈ ರೀತಿ ಕೇಳಿದ ಕ್ವಶನ್ಸ್ ಗಳು ಏನ್ ಮಾಡ್ತಾ ಇದೀವಿ ಅಂತ ಕೇಳಿದಾಗ 360 ಆಂಗಲ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಟ್ರೆಂಡ್ ಅನ್ನ ನೋಡ್ಕೊಂಡು, ಈಗ ಬರ್ತಾ ಇರೋ ಟ್ರೆಂಡ್ ಅನ್ನು ನೋಡ್ಕೊಂಡು ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಓಕೆ, ಹಾಗಾದ್ರೆ ನೋಡ್ರಿ, ಯಾರ ಮುಖಂಡದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗವನ್ನ ಸ್ಥಾಪನೆ ಆಯಿತು ಅಂತೇಳಿ ಕೇಳಿದ್ರು ಸರ್. ಒಂದು ಕ್ವಶನ್ ತೊಗೊಂಡ್ರೆ ಆ ಲೀಗ್ನ ಬಗ್ಗೆ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರೋ ಬಗ್ಗೆ ಒಟ್ಟು ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಸೊ ಎಲ್ಲವನ್ನ ನೀಟಾಗಿ ಬರ್ಕೋಬೇಕು. ನೀವು ಬರ್ಕೊಂಡಿಲ್ಲಪ್ಪ ಅಂದ್ರೆ ಯೂಸ್ ಆಗಲ್ಲದು. ಕ್ಲಿಯರಾ? ಓಕೆ, ಹಾಗಾದ್ರೆ ಯಾರ ಮುಖಂಡದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗವನ್ನು ಸ್ಥಾಪನೆ ಆಯಿತು ಅಂತ ಕೇಳ ನೋಡ್ರಿ ಇಲ್ಲಿ. ಸೊ ಆಪ್ಷನ್ಸ್ ಒಂದ್ ಏನ್ ಕೊಟ್ಟಾರ ಅಂತ ಕೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಕೊಟ್ಟಾರೆ, ಆಗಾ ಖಾನ ಅಂತ ಕೊಟ್ಟಾರ, ಸೈಯದ್ ಅಹಮದ್ ಖಾನ್ ಅಂತ ಕೊಟ್ಟಾರ, ಸೊ ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಾರೆ. ಓಕೆ, ನೋಡೋಣ ಆನ್ಸರ್ ಕೊಡ್ರಿ. ಒಂದು ಗೊತ್ತಿರಬೇಕು, ಕ್ವಶನ್ ಆನ್ಸರ್ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಯಾವ ವ್ಯಕ್ತಿಗಳು ಬರಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು ನಮಗ. ಓಕೆನಾ? ಇಲ್ಲಿ ಒಂದು ಗೆಸ್ ಏನಪ್ಪಾ ಅಂತ ಕೇಳಿದಾಗ ಮೊಹಮ್ಮದ್ ಅಲಿ ಜಿನ್ನಾ ಏನಪ್ಪಾ ಅಂದ್ರೆ 1947 ತನಕ ಭಾರತ ದೇಶದಲ್ಲಿ ಇರ್ತಾನ. ಇಲ್ಲಿ ಏನಪ್ಪಾ ಅಂದ್ರೆ ವಿಭಜನೆ ವಿಭಜನೆ ಮಾಡ್ತಾನ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡಿರ್ತದೆ ಲಾಸ್ಟಿಗೆ ಕೊನೆಯದಾಗಿರ್ತಕ್ಕಂಥ ಅವಾಗ ಇರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಈ ಯಾವ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ ಆದಾಗ 1906 ಏನಪ್ಪಾ ಸ್ಥಾಪನೆ ಆದಾಗ ಈ ವ್ಯಕ್ತಿ ಎಲ್ಲಿದ್ದ ಅಂತ ಕೇಳಿದಾಗ INC ಇದ್ದ. ಹೌದಾ ತಾನೆ? ಈತನು INC ಇದ್ದ. ಹಾಗಾದ್ರೆ ಈ ವ್ಯಕ್ತಿ ಏನಾಗಲ್ಲ, ಇಲ್ಲಿ ಆಗಲ್ಲ. ಇದು ಗೊತ್ತಿರ್ಬೇಕು ನಮಗೆ. ಓಕೆ, ನೆಕ್ಸ್ಟ್ ಆಗಾ ಖಾನ್ ಅಂತ ವ್ಯಕ್ತಿ ಏನೋ ಇದು ಅದನಪ್ಪ. ಇಲ್ಲಿ ಮೇಲಿನ ಯಾವಲ್ಲ ಅಂತ ಕೊಟ್ಟಾಗ, ಯಾವಲ್ಲ ಅಂದ್ರೆ ಇದ್ರಲ್ಲಿ ನಮ್ಗೆ ಏನೋ ಗಸ್ ಇರ್ತದೆ, ಯಾವಲ್ಲ ಅಂದ್ರೆ ಇದಕ್ಕೊಂದು ಆಪ್ಷನ್ಸ್ ಕ್ಲಿಯರ್ ಮಾಡ್ಬಿಡೋದು. ಸೊ ಇಲ್ಲಿ ಎರಡರಲ್ಲಿ ಒಂದು ಇರ್ತದ, ಓಕೆನಾ? ಆಗಾ ಖಾನ ಮತ್ತು ಸೈಯದ್ ಅಹಮದ್ ಖಾನ್ ಅಂತ. ಇವ್ರ ಬಗ್ಗೆ ಸಲೀಸಾಗಿ ಡೆಪ್ತ್ ಆಗಿ ನೋಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಇಬ್ಬರಲ್ಲಿ ಯಾರು ಇರ್ತಾರ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗಿ ನೋಡ್ರಿ, ಈ ಮುಸ್ಲಿಂ ಲೀಗ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ರಿ ಇಲ್ಲಿ. ಓಕೆ, ನೋಡ್ರಿ ಸ್ವಲ್ಪ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ರೈಟ್. ಓಕೆ, ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಏನಾಗಿರ್ತದೆ, INC ಅಂತ ಸ್ಟಾರ್ಟ್ ಆಗಿರ್ತದೆ. ರೈಟಾ? INC ಅಂತ ಸ್ಟಾರ್ಟ್ ಆಗಿರ್ತದೆ. ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರ ಅಂತ ಕೇಳಿದಾಗ ಬ್ರಿಟಿಷರ ಮೂಲ ಉದ್ದೇಶ ಏನಾಗಿತ್ತು, 1905ರಲ್ಲಿ ಗೊತ್ತಾಗಿತ್ತು ನಮಗೆ. ಯಾವುದು ಅಂತ ಕೇಳಿದ್ರೆ ಬಂಗಾಳ ವಿಭಜನೆ ಮಾಡಿದಾಗ ಗೊತ್ತಾಗಿತ್ತು. ಏನಪ್ಪಾ ಅಂತ ಕೇಳಿದಾಗ ಇವರು ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ಏನ್ ಮಾಡ್ಲಾಗ್ತಾರ, ಒಡೆದಾಳುವ ನೀತಿಯನ್ನು ಆರಂಭ ಮಾಡ್ಲಾಗ್ತಾರ ಅಂತೇಳಿ. ಇಲ್ಲಿ ಬ್ರಿಟಿಷರು ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಮುಸ್ಲಿಂ ವ್ಯಕ್ತಿಗಳಿಗೆ ಏನ್ ಮಾಡ್ತಾರ, INC ಏನಪ್ಪಾ ಅಂದ್ರೆ ಹಿಂದೂಗಳ ಪರವಾಗಿ ಏನಾಗ್ಯದ ಸ್ಟಾರ್ಟ್ ಆಗ್ಯದ.
ಹಿಂದೂಗಳ ಪರವಾಗಿ ಏನ್ ಮಾಡ್ಯಾರ INC ಸ್ಟಾರ್ಟ್ ಮಾಡ್ಯಾರ. ಇನ್ನ ನಿಮ್ ಪರವಾಗಿ ನೀವು ಏನೋ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಯಾರು ಹೇಳ್ತಾರೆ ಇಲ್ಲಿ ಸಹಾಯ ಮಾಡ್ತೀನಿ ಅಂತೇಳಿ ಬ್ರಿಟಿಷರು ಹೇಳಿದ್ರು. ಆಗ ಏನಾಗ್ತದ ಅಂತ ಕೇಳ್ತದಾಗ ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಇರ್ತಾರೆ. ಕೆಲವೊಂದಿಷ್ಟು ವ್ಯಕ್ತಿಗಳು ಯಾರಪ್ಪ ಅಂತ ಕೇಳ್ತದಾಗ ಗೊತ್ತಿರಲಿ ನಿಮಗೆಲ್ಲ ಗೊತ್ತಿರಲಿ. ಇಲ್ಲಿ ಮುಸ್ಲಿಂ ವ್ಯಕ್ತಿ ಯಾರಿದ್ದ ಅಂತ ಕೇಳಿದ್ರೆ ಈ ವ್ಯಕ್ತಿ ಇದ್ರಿ ಸರ್ ಸೈಯದ್ ಅಹ್ಮದ್ ಖಾನ್ ಅಂತೇಳಿ. ಸರ್ ಸೈಯದ್ ಅಹ್ಮದ್ ಖಾನ್ ಎಂಬ ವ್ಯಕ್ತಿ ಇದ್ದ. ಈ ಸರ್ ಸೈಯದ್ ಅಹ್ಮದ್ ಖಾನ್ ಅಂತೇಳಿ ವ್ಯಕ್ತಿ ಈ ವ್ಯಕ್ತಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಹೇಳ್ಬಿಡ್ತಾರ ಅಹ್ಮದ್ ಖಾನ್. ಇವ್ರು ಹೇಳಿದಾಗ ಈ ವ್ಯಕ್ತಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಅವಾಗ ಇದೇ ಸಂದರ್ಭದಲ್ಲಿ ಇವನಿಗೆ ಏನಾಗ್ತಿ ಇವನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಓದಿದ್ದ. ಯಾವುದು ಅಂತ ಕೇಳಿದ್ರೆ ವಿಲಿಯಂಟ್ ಆಗಿರ್ಬೋದು, ವಿಲಿಯಂ ಬರೆದಿರ್ತಕ್ಕಂಥದ್ದು ಪುಸ್ತಕ. ಇಲ್ಲಿ ಒಬ್ಬ ವ್ಯಕ್ತಿ ಅದನ್ನ ಇದನ್ನು ಕೂಡ ಕೇಳಿದ್ರೆ ಒಂದು ವೆರಿ ಇಂಪಾರ್ಟೆಂಟ್. ವಿಲಿಯಂ ಅಥವಾ ವಿಲಿಯಂಟ್ ಎಂಬ ವ್ಯಕ್ತಿ ಏನ್ ಮಾಡ್ದ ಅಂತ ಕೇಳಿದ್ರೆ ಒಂದು ಪುಸ್ತಕ ಬರೆದಿದ್ದ. ಯಾವ ಪುಸ್ತಕಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು, ಇಂಡಿಯನ್ ಮುಸಲ್ಮಾನ್ ಅಂತಕ್ಕಂಥದ್ದು. ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ಮುಸಲ್ಮಾನ್ ಅಂತ ಪುಸ್ತಕ ಬರೆದಿದ್ದ. ಸೊ ಈ ಪುಸ್ತಕನ ಮೂಲಕ ಏನಾಗ್ತದ ಅಂತ ಕೇಳಿದ್ರೆ ಈ ಪುಸ್ತಕ ಯಾರಿಗೆ ಪ್ರಭಾವಿತ ಮಾಡ್ತಾ ಇದು ಪುಸ್ತಕ ಇದು ಯಾರಿಗೆ ಪ್ರಭಾವಿತ ಮಾಡ್ತು ಅಂತ ಕೇಳಿದ್ರೆ ಮುಸ್ಲಿಮರಿಗೆ ಪ್ರಭಾವಿತ ಮಾಡ್ತು, ಇಸ್ಲಾಂ ಧರ್ಮದವರಿಗೆ. ಅವಾಗ ಈ ಪುಸ್ತಕನ ನೋಡ್ಕೊಂಡು ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಸೈಯದ್ ಅಹ್ಮದ್ ಖಾನ್ ಏನ್ ಮಾಡ್ತಾನೆ ಅಂತ ಕೇಳಿದಾಗ ನಾವು ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಒಂದು ಸ್ಥಾಪನೆಯನ್ನ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ಅವಾಗ ಗೊತ್ತಿರ್ಬೇಕು, ಬರ್ಕೋಬೇಕು. ಇದನ್ನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೆಲ್ಲ. ಈ ಸರ್ ಸೈಯದ್ ಅಹ್ಮದ್ ಖಾನ್ ಏನ್ ಮಾಡ್ತಾರ ಅಂತ ಕೇಳಿದಾಗ INC ಪರವಾಗಿ ಒಂದು ಸಂಸ್ಥೆಯನ್ನು ಜಾರಿ ಮಾಡ್ತಾರೆ. ಯಾವ ಸಂಸ್ಥೆ ಅಂತ ಕೇಳಿದಾಗ INC ಪರವಾಗಿ ಒಂದು ಸಂಸ್ಥೆ ಜಾರಿ ಮಾಡ್ತಾರೆ. ಯಾವ ಸಂಸ್ಥೆ ಅಂತ ಕೇಳಿದ್ರೆ ಮೊಹಮ್ಮಡನ್ ಎಜುಕೇಶನ್ ಕಾನ್ಫರೆನ್ಸ್, ಮೊಹಮ್ಮದನ್ ಎಜುಕೇಶನ್ ಕಾನ್ಫರೆನ್ಸ್ ಅಂತ ಒಂದು ಸಂಸ್ಥೆಯನ್ನ ರೆಡಿ ಮಾಡ್ತಾರೆ. ಸರ್ ಎದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಇದು ಮುಸ್ಲಿಮರ ಪರವಾಗಿ ಸ್ಟಾರ್ಟ್ ಮಾಡಿರೋದು. INC ವಿರುದ್ಧವಾಗಿ ಮುಸ್ಲಿಮರ ಪರವಾಗಿ, ಯಾರ ಪರವಾಗಿ ಅಂತ ಕೇಳಿದ್ರೆ ಮುಸ್ಲಿಮರ ಪರವಾಗಿ ಏನ್ ಮಾಡ್ತಾರೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಮುಸ್ಲಿಮರ ಪರವಾಗಿ ಏನ್ ಮಾಡ್ತಾರೆ ಈ ಒಂದು ಇದನ್ನ ಸಂಸ್ಥೆನ ಸ್ಟಾರ್ಟ್ ಮಾಡ್ತಾರೆ. ಇದರ ಈ ಸಂಸ್ಥೆಯ ಸಹಾಯಕ ಯಾರಾಗಿದ್ರು ಅಂತ ಕೇಳಿದ್ರೆ ಅಧ್ಯಕ್ಷ ಯಾರಾಗಿದ್ರು ಸರ್ ಸೈಯದ್ ಅಹ್ಮದ್ ಖಾನ್ ಆಗಿದ್ದ. ಸಹಾಯಕ ಯಾರಾಗಿದ್ದ ಅಂತ ಕೇಳಿದ್ರೆ ಮೊಹಸಿನ್ ಎಂಬ ವ್ಯಕ್ತಿ ಆಗಿದ್ದು. ನೋಡ್ರಿ ಯಾವ ವ್ಯಕ್ತಿ ಅಂತ ಕೇಳಿದ್ರೆ ಮೊಹಸಿನ್ ಅಂತ ವ್ಯಕ್ತಿಯಾಗಿದ್ದ. ಸೊ ಈ ಮೊಹಸಿನ್ ಅಂತ ವ್ಯಕ್ತಿ ಏನಾಗಿದ್ದ ಸಹಾಯಕ ಆಗಿದ್ದ. ಇದೇ ಸರ್ ಸೈಯದ್ ಅಹ್ಮದ್ ಖಾನ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಸರ್ ಸೈಯದ್ ಅಹ್ಮದ್ ಖಾನ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಅಲಿಗಢ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವ ಕಾಲೇಜು ಅಂತ ಕೇಳಿದಾಗ ಅಲಿಗಢ ಕಾಲೇಜು. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಢಾಕಾದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅಲಿಗಢ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಅಲಿಗಢ ಕಾಲೇಜು. ಸೊ ಅಲಿಗಢ ಕಾಲೇಜಲ್ಲಿ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದಾಗ ಈ ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಸ್ಲಾಂ ಧರ್ಮದವರು ಏನ್ ಮಾಡ್ತಿರು ಅಂತ ಕೇಳಿದಾಗ ತರಬೇತಿಯನ್ನು ನೀಡ್ತಾ ಇದ್ರು. ಇಸ್ಲಾಂ ಧರ್ಮದವರಿಗೆ ತರಬೇತಿಯನ್ನು ನೀಡುವ ಸಲುವಾಗಿ ಏನ್ ಮಾಡ್ತಾರೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಅಲಿಗಢ ಕಾಲೇಜು ಸ್ಟಾರ್ಟ್ ಮಾಡ್ತಾರೆ. ಮಾಡಿ ನಂತರ ಏನಪ್ಪ ಅಂದ್ರೆ ಈ ಸರ್ ಸೈಯದ್ ಅಹ್ಮದ್ ಖಾನ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವರು ನಿಧನ ಹೊಂದಿದ ನಂತರ ಏನಾಗ್ತದ ಅಂತ ಕೇಳಿದಾಗ ಈ ಕಾಲೇಜ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಯಾರು ನೋಡ್ಕೊಂಡು ಹೋಗ್ತಾರ ಅಂತ ಕೇಳಿದಾಗ ಆಗ ಇದು ಮೊಹಸಿನ್ ಎಂಬ ವ್ಯಕ್ತಿ ನೋಡ್ಕೊಂಡು ಹೋಗ್ತಾರೆ. ಯಾವ ಮೊಹಸಿನ್ ಎಂಬ ವ್ಯಕ್ತಿ ನೋಡ್ಕೊತಾರೆ. ಸೊ ಇಲ್ಲಿವರೆಗೂ ಕೂಡ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿಲ್ಲ. ಕನ್ಫರ್ಮ್ ಆಗಿ ಗೊತ್ತಿರಲಿ, ಇಲ್ಲಿವರೆಗೂ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿಲ್ಲ. ಇನ್ನು ಮುಂದೆ ಹೇಳ್ತೀನಿ ನಿಮ್ಗೆ ನಾನು. ಇಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಈ ಮೊಹಸಿನ್ ಏನಾಗಿರ್ತಾನ ಅಂತ ಕೇಳಿದ್ರೆ ಸಹಾಯಕ ಆಗಿರ್ತಾನ. ಅವಾಗ ಮುಂದೆ ಈ ಆಗಾ ಖಾನ್ ನಿಧನ ನಂತರ, ಸರ್ ಸೈಯದ್ ಅಹ್ಮದ್ ಖಾನ್ ನಿಧನ ನಂತರ ಈ ವ್ಯಕ್ತಿ ಈ ಮೊಹಸಿನ್ ಏನಾಗ್ತಾನ ಅಂತ ಕೇಳಿದಾಗ ಇದು ಅಧ್ಯಕ್ಷ ಆಗ್ತಾನ. ಎದುರು ಅಧ್ಯಕ್ಷ ಆಗ್ತಾನ. ಯಾವ ಕಾಲೇಜು? ಅಲಿಗಢ ಕಾಲೇಜ್ ಅಧ್ಯಕ್ಷ ಆಗ್ತಾನ. ಯಾವಾಗ ಅಲಿಗಢ ಕಾಲೇಜಿದ ಏನಾಗ್ತಾನ ಅಧ್ಯಕ್ಷ ಆಗ್ತಾನೆ. ಅಧ್ಯಕ್ಷ ಆದಾಗ ಈ ಕಾಲೇಜಿದ ಪ್ರಿನ್ಸಿಪಲ್ ಯಾರಾಗಿರ್ತಾರ ಅಂತ ಕೇಳಿದಾಗ ಪ್ರಿನ್ಸಿಪಲ್ ಯಾರಪ್ಪ ಅಂತ ಕೇಳಿದಾಗ ಪ್ರಿನ್ಸಿಪಲ್ ಬ್ಲೂಮ್ ಫೀಲ್ಡ್ ಅಂತ ಬ್ರಿಟಿಷ್ ವ್ಯಕ್ತಿ ಆಗ್ತಾನೆ ಸರ್. ಬ್ಲೂಮ್ ಫೀಲ್ಡ್ ಅಂತ ಏನಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಏನಾಗಿರ್ತಾನೆ ಪ್ರಿನ್ಸಿಪಲ್ ಆಗಿರ್ತಾನೆ. ಯಾಕಂದ್ರೆ ಬ್ರಿಟಿಷರು ಏನ್ ಮಾಡ್ತಿರ್ತಾರೆ ಅಂತ ಕೇಳಿದಾಗ ಮುಸ್ಲಿಮರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಯಾಕೆ ಸಹಾಯ ಮಾಡ್ತಾರೆ ಅಂತ ಕೇಳಿದಾಗ ಮುಸ್ಲಿಮರಿಗೂ ಮತ್ತು ಹಿಂದೂಗಳಿಗೆ ಏನ್ ಮಾಡ್ಬೇಕು ಒಡೆದಾಳುವ ನೀತಿಯನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಸ್ಟಾರ್ಟ್ ಆಗಿದ್ದು ಅನಿವಾರ್ಯದಿಂದ ಅಂತ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರೆ ಇತಿಹಾಸಕಾರರು. ಹೇಟಾ ಓಕೆ. ಇದನ್ನು ಬ್ಲೂಮ್ ಫೀಲ್ಡ್ ಇಲ್ಲಿ ಪ್ರಿನ್ಸಿಪಲ್ ಆಗಿ ಏನ್ ಮಾಡ್ತಾರೆ ಕಾರ್ಯವನ್ನು ಮಾಡ್ತಾರೆ. ಮುಂದೆ ಈ ಮೊಹಸಿನ್ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಮೊಹಸಿನ್ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಇಲ್ಲಿ 35 ಜನರನ್ನ ಸೇರಿಕೊಂಡು ಎಷ್ಟು ಜನರನ್ನು 35 ಜನರನ್ನು ಸೇರಿಸಿಕೊಂಡು ಈ 35 ಜನರನ್ನು ಸೇರಿಸಿಕೊಂಡು ಏನ್ ಮಾಡ್ತಾನ ಅಂತ ಕೇಳಿದ್ರೆ ಒಂದು ತಂಡವನ್ನ ಮಾಡ್ತಾರೆ. ಸೊ ಈ ತಂಡವನ್ನ ಮಾಡಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಏನ್ ಮಾಡ್ತಾನ ಅಂತ ಕೇಳಿದಾಗ ಒಂದು ಸಂಸ್ಥೆನ ಮಾಡ್ತಾನೆ ನೋಡಿ. ಅವಾಗ ಏನ್ ಸ್ಟಾರ್ಟ್ ಮಾಡ್ತಾನ ಅಂತ ಕೇಳಿದ್ರೆ ಆಲ್ ಇಂಡಿಯಾ. ಸೊ ಕನ್ನಡದಲ್ಲಿ ಬರ್ಬಿಡ್ತೀನಿ ನೋಡೋದು ಆಲ್ ಇಂಡಿಯಾ ಮುಸ್ಲಿಂ ಕಾನ್ಫಿಡೆನ್ಸಿ ಅಂತೇಳಿ. ಆಲ್ ಇಂಡಿಯಾ ಮುಸ್ಲಿಂ ಕಾನ್ಫಿಡೆನ್ಸಿ. ಆಲ್ ಇಂಡಿಯಾ ಮುಸ್ಲಿಂ ಕಾನ್ಫಿಡೆನ್ಸಿ ಅಂತ ಏನ್ ಮಾಡ್ತಾನೆ ಒಂದು ಸಂಸ್ಥೆನ ಮಾಡ್ತಾರೆ.
ಸೊ ಈ ಸಂಸ್ಥೆನ ಆರಂಭ ಮಾಡಿದ ಬಳಿಕ ಏನಾಗ್ತದ ಅಂತ ಕೇಳಿದಾಗ, ಯಾವಾಗ ಈ ಸಂಸ್ಥೆನ ಏನ್ ಮಾಡ್ತಾನ ಆರಂಭ ಮಾಡ್ತಾನ, ಈ ಸಂಸ್ಥೆ ಆರಂಭ ಆದ ಬಳಿಕ ಮುಂದೇನಪ್ಪ ಅಂತ ಕೇಳಿದಾಗ 1906 ಡಿಸೆಂಬರ್ 30ರಂದು, ಈ ಡಿಸೆಂಬರ್ 30ರಂದು ಏನ್ ಮಾಡ್ತಾರ ಅಂತ ಕೇಳಿದಾಗ, ಇದು ಸಲೀಮುಲ್ಲಾ ಖಾನ್ ಎಂಬ ವ್ಯಕ್ತಿ, ಯಾವುಲ್ಲಾ ಖಾನ್ ಅಂತ ಕೇಳಿದ್ರೆ ಸಲೀಮುಲ್ಲಾ ಖಾನ್ ಆಗಾ ಖಾನ್ ಎಂಬ ವ್ಯಕ್ತಿ ಈ ಸಂಸ್ಥೆಯನ್ನು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಈ ಆಗಾ ಖಾನ್ ಎಂಬ ವ್ಯಕ್ತಿ ಈ ಸಂಸ್ಥೆ ಏನ್ ಮಾಡ್ತಾನ ಅಂತ ಕೇಳಿದಾಗ ಮುಸ್ಲಿಂ ಲೀಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾನ ರೀ. ಈ ಸಂಸ್ಥೆನ ಮುಂದೆ ಏನ್ ಮಾಡ್ತಾನ, ಮುಸ್ಲಿಂ ಲೀಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾನ. ಮುಸ್ಲಿಂ ಲೀಗ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಕೇಳಿದಾಗ, ಸಲೀಮುಲ್ಲಾ ಖಾನ್ ಎಂಬ ವ್ಯಕ್ತಿ ಈ ಸಂಸ್ಥೆ ಏನ್ ಮಾಡ್ತಾನ, ಮುಸ್ಲಿಂ ಲೀಗ್ ಎಂಬ ಹೆಸರಿನ ಮೂಲಕ ಸ್ಟಾರ್ಟ್ ಮಾಡ್ತಾನ ರೀ. ಸೊ ಆಗಾ ಖಾನ್, ಸಲೀಮುಲ್ಲಾ ಖಾನ್ ಆಗಾ ಖಾನ್ ಎಂಬ ವ್ಯಕ್ತಿ ಹೇಳ್ತಾರೆ. ರೆಡಿ, ಯಾವಾಗ ಸ್ಟಾರ್ಟ್ ಆಯ್ತು, 1906 ಡಿಸೆಂಬರ್ 3ರಂದು, ಈ ಡಿಸೆಂಬರ್ 30ರಂದು ಏನಪ್ಪಾ ಅಂದ್ರೆ ಈ ಸಂಸ್ಥೆ ಆರಂಭ ಆಗಿರ್ತದೆ ಗೊತ್ತಿರಬೇಕು. ಕ್ಲಿಯರಾ? ಓಕೆ, ಹಾಗಾದ್ರೆ ಗೊತ್ತಿರಬೇಕು ಇದರ ಒಂದು ಈ ಲೀಗನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು. ಈ ಲೀಗನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಢಾಕಾದಲ್ಲಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಢಾಕಾದಲ್ಲಿ ಏನ್ ಮಾಡಿದ್ರು, ಈ ಲೀಗವನ್ನು ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ರೈಟಾ? ಓಕೆ, ಇವಾಗ ಒಂದಿಷ್ಟು ಉದ್ದೇಶಗಳು ಇರ್ತವೆ. ಏನಪ್ಪಾ ಅಂತ ಕೇಳಿದ್ರೆ, ಮುಸ್ಲಿಂ ಲೀಗ್ ಏನಪ್ಪ ಯಾವುದೇ ರೀತಿಯ ಮುಸ್ಲಿಮರ ಒಂದು ಅನುಮತಿ ಇಲ್ಲದೆ ಏನ್ ಮಾಡುವಂತಿಲ್ಲ, ಸಂವಿಧಾನದಲ್ಲಿ ಏನಪ್ಪ ಏನು ಬದಲಾವಣೆ ಮಾಡುವಂತಿಲ್ಲ, ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಗಳನ್ನು ತರುವಂತಿಲ್ಲ ಅಂತೇಳಿ ಕೆಲವೊಂದಿಷ್ಟು ಯೋಜನೆಗಳು ಇರ್ತಾವ. ಅವು ನಾನು ಏನ್ ಮಾಡ್ತೀನಿ ಕೇಳಿದ್ರೆ ಮುಂದೆ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಡ್ತೀನಿ. ಕ್ಲಿಯರಾ? ಓಕೆ, ಇಲ್ಲಿ ಇನ್ನೊಂದಿತ್ತಲ್ಲ ಯಾವುದು ಅಂತ ಕೇಳಿದ್ರೆ ಆಫೀಸ್ ನೋಡಿದಾಗ, ಓಕೆ ಇಲ್ಲಿ ನೋಡ್ರಿ, ಇಲ್ಲಿ ಆಯ್ತು ಇದು ಸ್ಥಾಪನೆ ಆಗಿದ್ದು ಅಂತ ಹೇಳಿ ಇಲ್ಲಿ ಯಾರಪ್ಪ ಅಂತ ಕೇಳಿದಾಗ ಆಗಾ ಖಾನ್ ಅಂತ ವ್ಯಕ್ತಿ ಹೇಳ್ತೀವಿ. ಸಲೀಮುಲ್ಲಾ ಖಾನ್ ಆಗಾ ಖಾನ್ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಇದನ್ನು ಏನ್ ಮಾಡಿದ, ಸ್ಟಾರ್ಟ್ ಮಾಡಿದ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತ ಬಂದಾಗ ಈ ವ್ಯಕ್ತಿ ಕೂಡ ಏನಾಗಿದೆ, ಈ ವ್ಯಕ್ತಿ ಕೂಡ ಏನಾಗಿದ್ದ, ವಕೀಲ ಆಗಿದ್ದ, ಲಾಯರ್ ವೃತ್ತಿ ಆಗಿದ್ದ. ಈತನ ಕೂಡ ಮುಂದೆ ಏನ್ ಮಾಡ್ತಾನೆ ಕೇಳಿದಾಗ 1947 ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದಾಗ ಈ ಭಾರತವನ್ನ ವಿಭಜನೆ ಮಾಡಿಬಿಡ್ತಾರೆ ಯಾವಾಗ. ಸೊ ಭಾರತದ ವಿಭಜನೆ ಆಗ್ತಾರೆ. ಮತ್ತೇನಪ್ಪ ಅಂದ್ರೆ ಪಾಕಿಸ್ತಾನದ ಮೊದಲ ಪ್ರಧಾನಿ ಆಗಿರ್ತಾರ. ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಎಂಬ ವ್ಯಕ್ತಿ. ಸೊ ಕರೆಕ್ಟಾಗಿ ಗೊತ್ತಿರ್ಬೇಕು, ಇವ್ರ ಮೇಲೆ ಅಂತ ಗೊತ್ತಿದ್ದಿರ್ಬೇಕು ನಿಮಗೆ. ಇಲ್ಲಿ ಇಷ್ಟು ಏನಪ್ಪ ಅಂದ್ರೆ ಈ ಒಂದು ಮುಸ್ಲಿಂ ಲೀಗ್ ಬಗ್ಗೆ ಐತಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಲ್ಲವನ್ನು ಕೂಡ ಏನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ಕೋತಾ ಹೋಗ್ಬೇಕು ನೀವು, ಸುಮ್ಮನೆ ಹಂಗೆ ಹೋಗೋದಿಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ ನೋಡ್ರಿ ಕ್ವಶನ್, ಈ ಕೆಳಗಿನವುಗಳಲ್ಲಿ ಒಪ್ಪಂದಗಳನ್ನು ಪರಿಗಣಿಸಿ ಅಂತ ಕೊಟ್ಟರು ನೋಡ್ರಿ. ಏನು ಒಪ್ಪಂದ ಅಂತ ಕೇಳ್ತದಾಗ ಇಲ್ಲಿ ಒಂದು ಲಕ್ನೋ ಒಪ್ಪಂದ ಅಂತ ಐತಿ. ಸೊ ಯಾವ ಒಪ್ಪಂದ, ಲಕ್ನೋ ಒಪ್ಪಂದ ಅಂತ ಕೊಟ್ಟಾರೆ. ಸೊ ಇಲ್ಲಿ ಏನಪ್ಪ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕೊಟ್ಟಾರೆ. ಇಲ್ಲಿ ಯಾವುದು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕೊಟ್ಟಾರೆ 1930. ಪುನಾ ಒಪ್ಪಂದ ಅಂತ ಕೊಟ್ಟಾರೆ, ಇದು 1933 ಅಂತ ಕೊಟ್ಟಾರೆ ಸರ್. ಇದರಲ್ಲಿ ಯಾವ್ದನ್ನ ಸರಿಯಾದ ಹೊಂದಾಣಿಕೆ ಆಗದ ಅಂತ ಹೇಳಿ ಕ್ವಶನ್ ಕೊಟ್ಟಾರೆ. 1 ಮಾತ್ರ ಅಂತ ಕೊಟ್ಟಾರೆ, 2 ಮಾತ್ರ, 3 ಮಾತ್ರ ಮತ್ತು 4 ಯಾವುದು ಅಲ್ಲ ಅಂತ ಕೊಟ್ಟಾರೆ ಸರ್. ಹಾಗಾದ್ರೆ ನೋಡ್ರಿ ಯಾವ್ದು ಕರೆಕ್ಟ್ ಆಗತ್ತ ಅಂತ ಕೇಳಿದಾಗ ನೋಡ್ರಿ ಆನ್ಸರ್ ಮಾಡಿ ಹಂಗೆ ಗೊತ್ತಿರ್ಬೇಕಿಲ್ಲಿ ಯಾವ್ದು ಕರೆಕ್ಟ್ ಆಗತ್ತ ಅಂತ ಕೇಳಿದಾಗ ಲಕ್ನೋ ಒಪ್ಪಂದ ಒಂದು ಕರೆಕ್ಟ್ ಆಗತ್ತಾ. ಸೊ ಯಾವ ಒಪ್ಪಂದ ಅಂತ ಕೇಳಿದ್ರೆ ಲಕ್ನೋ ಒಪ್ಪಂದ. ಓಕೆ ನೋಡಿ, ಲಕ್ನೋ ಒಪ್ಪಂದ ಅಂತ ಬಂದಾಗ ಈ ಒಪ್ಪಂದ ಎಷ್ಟರಲ್ಲಿ ಆಗಿರ್ತದೆ ಅಂತ 1916 ಆಗಿರ್ತದೆ. ಎಷ್ಟರಲ್ಲಿ 1916 ಏನಾಗಿರ್ತದೆ ಅಂತ ಲಕ್ನೋ ಒಪ್ಪಂದ ಆಗಿರ್ತದ. ಓಕೆ, ಹಾಗಾದ್ರೆ ಇದು ಯಾವುದು ಅಂತ ಕೇಳಿದ್ರೆ ಇದು INC ಒಂದು ಅಧಿವೇಶನ ನೋಡಿದ್ದು. ಯಾವ ಅಧಿವೇಶನ ಕೇಳಿದ್ರೆ INC ಅಧಿವೇಶನ. ಇದು INC ಅಂದ್ರೆ ಗೊತ್ತಿರ್ಬೇಕು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇರ್ತದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಇದು ಇದಿರ್ತದೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಪ್ಪ ಅಂದ್ರೆ ಒಂದು ಕ್ವಶನ್ ಬರ್ತಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡ್ತೀನಿ ಅಲ್ಲಿ. ಬಟ್ ಇವಾಗ ಸ್ವಲ್ಪ ನೋಡ್ರೆ 1885 ಈ ಯೋಮ್ ಅಂತ ವ್ಯಕ್ತಿ ಏನ್ ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಯೋಮ್ ಸ್ಟಾರ್ಟ್ ಮಾಡ್ತಾನೋ ಅಥವಾ ನಮ್ಮ ಭಾರತ ದೇಶದ ಸ್ಟಾರ್ಟ್ ಮಾಡ್ತಾರೋ, ಅದು ಯಾಕೆ ಸ್ಟಾರ್ಟ್ ಆಯ್ತು, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಬಗ್ಗೆ ಅದ್ರದ್ದೇ ಆಗಿರ್ತಕ್ಕಂಥ ಒಂದು ಕ್ವಶನ್ ಅನ್ನು ಇಟ್ಟಾಗ ಅಲ್ಲಿ ಏನ್ ಮಾಡ್ತೀನಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಕರೆಕ್ಟಾ? ಇಲ್ಲಿ ಬಂದಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಲಕ್ನೋ ಒಪ್ಪಂದ. ಇದು ಯಾವ ಅಧಿವೇಶನ ಅಂತ ಕೇಳಿದ್ರೆ INC ಅಧಿವೇಶನಗಳಾಗಿರ್ತವೆ. ಯಾವ ದೇಶಗಳಾಗಿರ್ತಾವ್ರಿ, INC ಅಧಿವೇಶನಗಳು ಆಗಿರ್ತವ. ಹಾಗಾದ್ರೆ ಲಕ್ನೋ ಒಪ್ಪಂದ ಇದರ ಅಧ್ಯಕ್ಷ ಯಾರಾಗಿದ್ರು ಅಂತ ಕೇಳಿದಾಗ ಇದರ ಒಂದು ಅಧ್ಯಕ್ಷರು ಅಂತ ಹೇಳ್ತಿರ್ತಾರ AC ದಾಸ್ ಅಥವಾ AC ದಾಸ್ ಅಲ್ಲ, AC ಮುಜುಮ್ದಾರ್ ಎಂಬ ವ್ಯಕ್ತಿ ನೋಡಿ. AC ಮುಜುಮ್ದಾರ್ ಎಂಬ ವ್ಯಕ್ತಿ ಆಗಿರ್ತಾರೆ. AC ಅಂದ್ರೆ ಅಂಬಿಕ್ ಚರಣ್ ಮುಜುಮ್ದಾರ್ ನೋಡ್ರಿ. ಯಾವ ಚರಣ? ಅಂಬಿಕ್ ಚರಣ್ ಮುಜುಮ್ದಾರ್ ಎಂಬ ವ್ಯಕ್ತಿ. ಇನ್ನು ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ, RD ಬ್ಯಾನರ್ಜಿ ಅಂತ ಹೇಳ್ತಾರೆ, ರಕ್ಕಲ್ ದಾಸ್ ಅಂತ ಅಂತದ್ದು, ಮತ್ತು RC ಮುಜುಮ್ದಾರ್ ಅಂತ ಹೇಳ್ತಾರೆ, ರಮೇಶ್ ದಾಸ್ ಅಂತ ಅಂತದ್ದು, ಇದು ರಮೇಶ್ ಚಂದ್ರ ಅಂತ ಅಂತದ್ದು. ಈ ರೀತಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇದು ಇರ್ತವೆ. VS ಸ್ಮಿತ್, ಓಕೆನಾ, ವೆನ್ಸೆಂಟ್ ಸ್ಮಿತ್ ಅಂತ ಹೇಳ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಹೆಸರುಗಳು ಕೂಡ ಸಂಪೂರ್ಣವಾಗಿ ಗೊತ್ತಿರಬೇಕು. ಹೇಳಕ್ಕಾಗಲ್ಲ ಯಾವಾಗ ಏನ್ ಕೇಳ್ತಾರೆ ಅಂತೇಳಿ. ಕ್ಲಿಯರಾ? ಓಕೆ, ಅಧ್ಯಕ್ಷ ಏನಿದ್ರು ಅಂತ ಕೇಳಿದ್ರೆ AC ಮುಜುಮ್ದಾರ್ ಎಂಬ ವ್ಯಕ್ತಿ ಇದ್ರು. ಸ್ಥಳ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಲಕ್ನೋದಲ್ಲಿ ನಡೆದಿತ್ತು. ಎಷ್ಟರಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ 1916 ಗೊತ್ತಿರಲಿ. ಓಕೆ, ಇದನ್ನ ಯಾಕೆ ಕೇಳೋಣ ಅಂತ ಕೇಳಿದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಕೇಳಿದಾಗ ವಿಶೇಷತೆ ಏನಾಗಿತ್ತು ಅಂತ ಕೇಳಿದ್ರೆ
ಇಲ್ಲಿ 1907ರಲ್ಲಿ ಸ್ವಲ್ಪ ಹಿಂದೆ ಹೋಗ್ತೀವಿ ನೋಡ್ರಿ. 1907ರಲ್ಲಿ ಏನಾಗಿತ್ತು, ಒಂದು ಸೂರತ್ ಒಪ್ಪಂದ ಅಂತ ಆಗಿತ್ರಿ. ಯಾವ ಒಪ್ಪಂದ? ಸೂರತ್ ಅಧಿವೇಶನ ಅಂತ ಆಗಿತ್ತು. ಸೊ ಈ ಸೂರತ್ ಅಧಿವೇಶನದಲ್ಲಿ ಮಂದಗಾಮಿಗಳಿಗೂ ಮತ್ತು ಮಂದಗಾಮಿಗಳಿಗೂ ಮತ್ತು ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳಿಗೂ ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳಿಗೆ ಏನಾಗಿತ್ತು, ಒಡಕು ಉಂಟಾಗಿತ್ತು. ಏನು ಒಡಕಾಗಿತ್ತು ಅಂತ ಕೇಳಿದ್ರೆ, ಇಲ್ಲಿ ಮಂದಗಾಮಿಗಳು ಏನಪ್ಪಾ ಅಂತ ಕೇಳಿದ್ರೆ ಹಿಂಸಾತ್ಮಕವಾಗಿ ಏನ್ ಮಾಡಬೇಕು, ಪ್ರತಿಭಟನೆ ಏನ್ ಮಾಡಬೇಕು ಅಂತಿದ್ರು. ತೀವ್ರಗಾಮಿಗಳು ಏನಪ್ಪಾ ಅಂದ್ರೆ ಅಹಿಂಸಾತ್ಮಕವಾಗಿತ್ತು, ಬಹಿಷ್ಕಾರ ಆಗಿತ್ತು, ಸ್ವದೇಶಿ ಚಳವಳಿ ಆಗಿತ್ತು, ತಿರಸ್ಕಾರ ಆಗಿತ್ತು, ಈ ರೀತಿ ಚಳವಳಿ ಮಾಡೋದಾಗಿತ್ತು. ಇವ್ರು ಏನ್ ಮಾಡ್ತಾರ, ತೀವ್ರಗಾಮಿಗಳಿಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಫಿರೋಜ್ ಶಾ ಮೆಹ್ತಾ ಅಂತ ವ್ಯಕ್ತಿ. ಸೊ ಈ ಫಿರೋಜ್ ಶಾ ಮೆಹ್ತಾ ಎಂಬ ವ್ಯಕ್ತಿ ಮೇಲೆ ಏನಾಗಿರ್ತದ, ಅನಾಮಿಕ ಒಂದು ಚಪ್ಪಲಿ ಎಸೆದಾಗಿರ್ತದೆ. ಅನಾಮಿಕ ಅಂದ್ರೆ ಯಾರು ಎಸೆದಾಗ ಗೊತ್ತಿಲ್ಲ, ಚಪ್ಪಲಿ ಎಲ್ಲ ಎಸೆತಾಗಿರ್ತದ. ಆ ಸಂದರ್ಭದಲ್ಲಿ ಇಲ್ಲಿ ಇವ್ರಿಗೆ ಯಾವುದೇ ರೀತಿಯ ಒಂದು ಏನ್ ಕೊಡಲ್ಲ, ಅವಕಾಶವನ್ನು ಕೊಡಲ್ಲ. ಎದರ ಅವಕಾಶ ಅಂತ ಕೇಳಿದ್ರೆ ಚಳುವಳಿಯನ್ನು ಮಾಡಕ್ಕ ಅವಕಾಶವನ್ನ ಕೊಡಲ್ಲ. ಅವಕಾಶ ಕೊಟ್ಟರು ಕೂಡ ಕೇವಲ ಎದಕ್ಕೆ ಸೀಮಿತ ಆಗಿರ್ತದ ಅಂತ ಕೇಳಿದ್ರೆ ಕೇವಲ ಬಂಗಾಳಕ್ಕೆ ಸೀಮಿತ ಆಗಿರ್ತದ. ಹಾಗಾಗಿ ತೀವ್ರಗಾಮಿಗಳು ಏನ್ ಮಾಡ್ತಾರೆ ಅಂತಂದ್ರೆ INC ಅಧಿವೇಶನವನ್ನು ಬಿಟ್ಟು ಮಾಡ್ತಾರೆ, ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಅದಕ್ಕಾಗಿ ಇದಕ್ಕೆ ಏನ್ ಕರೀತಾರ, ಸೂರತ್ ಒಡಕು ಅಂತೇಳಿ ಕೂಡ ಕರೀತಾರೆ. ಇದಕ್ಕೆ ಸೂರತ್ ಒಡಕು ಅಂತ ಆಗಿರ್ತದೆ. ಓಕೆ, ಬ್ಯಾಕ್ಗ್ರೌಂಡ್ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಇಲ್ಲಿ 1917ರಲ್ಲಿ ಏನಾಗಿತ್ತು ಅಂತಂದ್ರೆ ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳಿಗೆ ಏನಾಗಿತ್ತು, ಜಗಳ ಆಗಿತ್ತು. ಅದೇ ಜಗಳವನ್ನ ಕೊನೆಗೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ 1916ರಲ್ಲಿ. ಸೊ 1914ರಲ್ಲಿ ಏನಾಗಿತ್ತು ಅಂತ ಕೇಳ್ತಾರೆ, 1914ರಲ್ಲಿ ಈ ಬಾಲಗಂಗಾಧರ ತಿಲಕ್ ಅವ್ರು ಏನ್ ಮಾಡಿದ್ರು, ಹೊರಗಡೆ ಬಂದಿದ್ರು. ಇವು ಹೊರಗಡೆ ಬಂದ ಬಳಕ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಈ ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳಿಗೂ ಜೋಡಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಅವಾಗ ಈ 1916ರಲ್ಲಿ ಇದೇ ಸಂದರ್ಭದಲ್ಲಿ ಏನ್ ಮಾಡ್ತಾರ, 16ರಲ್ಲಿ ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನಾಗಿರ್ತದ ಅಂತ ಕೇಳಿದ್ರೆ 1916 ಒಂದು ಈ ಅಧಿವೇಶನದಲ್ಲಿ ಮಾಡ್ತಾರ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನ್ ಮಾಡ್ತಾರ, ಕೂಡಿಕೊಂಡರು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ತೀರ್ಕೊಂಡರಲ್ಲ, ಕೂಡಿಕೊಂಡರು. ಸೊ ಇದನ್ನ ಒಂದು ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ ಒಂದು ವ್ಯಕ್ತಿ ಗೊತ್ತಿರ್ಬೇಕು ಇಲ್ಲಿ, ಸರೋಜಿನಿ ನಾಯ್ಡು ಅಲ್ಲ, ಬಾಲಗಂಗಾಧರ ತಿಲಕ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಎಂಬ ವ್ಯಕ್ತಿ. ಯಾವ ಮೊಹಮ್ಮದ್ ಅಲಿ? ಅದೇ ಮೊಹಮ್ಮದ್ ಅಲಿ ಜಿನ್ನಾ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವರೆಲ್ಲರನ್ನ ಏನ್ ಮಾಡ್ತಾರೆ, ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳಿಗೂ ಒಂದು ಮಾಡ್ತಾರೆ. ಅವಾಗ ಒಂದು ಮಾಡಿದಾಗ ಇಲ್ಲಿ ಸರೋಜಿನಿ ನಾಯ್ಡು ಅಂತಕ್ಕಂಥ ಮಹಿಳೆ, ಸರೋಜಿನಿ ನಾಯ್ಡು ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಸರೋಜಿನಿ ನಾಯ್ಡು ಈ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಕರೀತಾರ ಅವ್ರು ಅಂತ ಕೇಳ್ತದಾಗ, ಇಲ್ಲಿ ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅಂತ ಕೇಳ್ತಾರೆ ನೋಡ್ರಿ. ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅಂತ ಕರೀತಾರ. ಯಾರು ಕರೀತಾರ ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಕರೀತಾರೆ. ಯಾರಿಗೆ ಕರೀತಾರ ಅಂತ ಕೇಳ್ತದಾಗ ಮೊಹಮ್ಮದ್ ಅಲಿ ಜಿನ್ನಾ ಕರೀತಾರೆ. ಈ ರೀತಿ ಏನಪ್ಪ ಮಾಹಿತಿಯನ್ನು ಗೊತ್ತಿರ್ಬೇಕು ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ 1916ರಲ್ಲಿ ಏನಾಗಿರುತ್ತೆ ಕೇಳಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನಾಗಿರ್ತಾರೆ, ಕೂಡಿಕೊಂಡಿರ್ತಾರೆ. ಕರೆ ಇಲ್ಲಿ ಇದೇ ವ್ಯಾಖ್ಯಾನ ಏನಪ್ಪಾ ಅಂದ್ರೆ ಕಬೀರ್ ದಾಸ್ ಕೂಡ ಹೇಳ್ತಾರೆ. ಕಬೀರ್ ದಾಸ್ಗೆ ಏನಪ್ಪಾ ಅಂದ್ರೆ ಅವನಿಗೆ ಹಿಂದೂ ಮುಸ್ಲಿಮರ ಕೂಸು ಅಂತ ಕೂಡ ಹೇಳ್ತಾರೆ. ಸೊ ಕಬೀರ್ ದಾಸರ ಬಗ್ಗೆ ಒಂದು ಕ್ವಶನ್ ಬಂದಾಗ ಅವ್ರ ಬಗ್ಗೆ ಡಿಟೇಲ್ ಆಗಿ ಅಧ್ಯಯನ ಮಾಡೋಣ. ಯಾಕಂದ್ರೆ ಅವ್ರೇನಪ್ಪ ಅಂದ್ರೆ ರಾಮನೇ ರಹೀಮ, ಕರೀಮನೇ ಕೃಷ್ಣ ಅಂತೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಅವರು. ಯಾಕಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಅಂದ್ರೆ ದೇವರುಗಳ ಬಗ್ಗೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ನಮ್ಮ ಕಬೀರ್ ದಾಸರು ಅಂತ ಹೇಳ್ತೀವಿ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್? ಓಕೆ, ಇನ್ನೊಂದು ಆಪ್ಷನ್ಸ್ ಏನಿತ್ತು ಅಲ್ಲಿ ಅಂತ ಕೇಳ್ತಾ ಹೋದಾಗ ನೋಡ್ರಿ, ಗಾಂಧಿ ಇರ್ವಿನ್ ಒಪ್ಪಂದ ಅಂತಿತ್ತು. ಓಕೆ, ಸರ್ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಯ್ತು ಅಂತ ಕೇಳಿದಾಗ 1930ರಲ್ಲಿ ಆಗಿಲ್ಲ. ಇದು ಎಷ್ಟರಲ್ಲಿ ಆಗಿತ್ತು? 1930ರಲ್ಲಿ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ನೋಡ್ರಿ. ಓಕೆ, ನೋಡ್ರಿ ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕೇಳ್ತೀವಿ ಸರ್. ಇಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು. ಸೊ ದುಂಡು ಮೇಜಿನ ಸಮ್ಮೇಳನ ಎಷ್ಟು ನಡೆದಾವ ಟೋಟಲ್ ಅಂತ ಕೇಳಿದಾಗ 3 ದುಂಡು ಮೇಜಿನ ನಡೆದಾವ ಸಮ್ಮೇಳನಗಳು ನಡೆದಾವ ಸರ್. ಆಯ್ತಾ? ಇದು ಏನಾಗಿತ್ತು ಸಮ್ಮೇಳನಗಳು ಅಂತ ಬಂದಾಗ, ದುಂಡು ಅಂದ್ರೆ ಒಂದು ರೌಂಡ್ ಕಾನ್ಫರೆನ್ಸ್ ಅಂತ ಇತ್ತು, ಅದರಲ್ಲಿ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನಗಳು. ಇಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಈ ವ್ಯಕ್ತಿಗಳು ಹೇಗಾದ್ರೂ ಮಾಡಿ ಭಾರತದಲ್ಲಿ ಇರ್ತಕ್ಕಂಥ ಒಂದು ದಲಿತರಿಗೆ ಆಗಿರ್ಬೋದು ಅಥವಾ ಮುಸ್ಲಿಮರಿಗೆ ಆಗಿರ್ಬೋದು ಅಥವಾ ಹೀನರಿಗೆ ಆಗಿರ್ಬೋದು ಎಲ್ಲರಿಗೆ ಒಂದು ಸಹಾಯ ಮಾಡಬೇಕು ಆಗುವಂತ ಒಂದು ಸಮ್ಮೇಳನಗಳು ಇದು. ರೈಟಾ? ಈ ಸಮ್ಮೇಳನ ಅಂತ ಬಂದಾಗ ಮೊದಲನೇ ಸಮ್ಮೇಳನ ನಡೆದಿದ್ದೇವಾಗ ಅಂತ ಕೇಳಿದಾಗ ಗೊತ್ತಿರಬೇಕು 1930ರಲ್ಲಿ ನಡೆದಿತ್ರಿ. ಸೊ ನೀವು ಏನಾದರೂ ಇಸ್ವಿಗಳೇನು ಬೇಕು ಅಂತಂದ್ರೆ ನವೆಂಬರ್ 12 ನೋಡಿ, ಮೊದಲನೇ ಸಮ್ಮೇಳನ ನವೆಂಬರ್ 12ರಲ್ಲಿ ನಡೆದಿತ್ತು. ಕ್ಲಿಯರ್? ಸೊ ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಗೊತ್ತಿರಬೇಕು. ಈ ಸಮ್ಮೇಳನಗಳು ಎಲ್ಲಿ ನಡೆದಿವು ಅಂತ ಕೇಳಿದಾಗ ಇದರ ಒಂದು ಸ್ಥಳ ಗೊತ್ತಿರಬೇಕು. ಸ್ಥಳ ಲಂಡನ್. ಇಲ್ಲಿ ಲಂಡನ್. ಸೊ ಲಂಡನ್ ಅಲ್ಲಿ ಎಲ್ಲಿ ಅಂತಿದ್ರೆ ಜೇಮ್ಸ್ ಅರಮನೆ ಅಂತ ಹೇಳ್ತಾವ್ ಸರ್. ಯಾವ ಅರಮನೆ? ಜೇಮ್ಸ್ ಅರಮನೆಯಲ್ಲಿ. ಯಾವ ಅರಮನೆಯಲ್ಲಿ ಅಂತ ಕೇಳಿದ್ರೆ ಜೇಮ್ಸ್ ಅರಮನೆಯಲ್ಲಿ ನಡೆದಿವು ಈ ಒಂದು ಅಧಿವೇಶನಗಳು ನಡೆದಿವು.
ಹಾಗಾದ್ರೆ ಇಲ್ಲಿ ಪ್ರಧಾನಿ ಯಾರಿದ್ದ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಧಾನಿ, ಎಲ್ಲಿ ಪ್ರಧಾನಿ? ಇಂಗ್ಲೆಂಡ್ನಲ್ಲಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಇರ್ತಾನೆ ನೋಡ್ರಿ. ರಾಮ್ಸೆ ಮ್ಯಾಕ್ ಡೊನಾಲ್ಡ್, ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತ ವ್ಯಕ್ತಿ ಇರ್ತಾನೆ. ಯಾವ ವ್ಯಕ್ತಿ ಇರ್ತಾನ? ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತ ವ್ಯಕ್ತಿ ಇರ್ತಾನೆ, ಇಲ್ಲಿ ಇರ್ತಾನ. ಇಲ್ಲಿ ವೈಸರಾಯ್ ಯಾವಿದ್ದ ಆ ಟೈಮಿಗೆ ಭಾರತದಲ್ಲಿ ಇರ್ತಲ್ಲ. ವೈಸರಾಯ್ ಯಾಕಪ್ಪ ಅಂತ ಕೇಳಿದ್ರೆ ಲಾರ್ಡ್ ಇರ್ವಿನ್ ಎಂಬ ವ್ಯಕ್ತಿಯಾಗಿದ್ದ. ಲಾರ್ಡ್ ಇರ್ವಿನ್ ಇವ ಏನಾಗಿದ್ದ ಅಂತ ಕೇಳಿದ್ರೆ ವೈಸರಾಯ್ ಆಗಿದ್ದ. ಇದು ವೈಸರಾಯ್, ಇದು ಏನಾಗಿತ್ತು? ಗವರ್ನರ್ ಜನರಲ್ ಹೋಗಿ ಏನಾಗಿತ್ತು ಅಂತಂದ್ರೆ ವೈಸರಾಯ್ ಆಗಿತ್ತು 1858 ಸಂದರ್ಭದಲ್ಲಿ. ಅದು ಕೂಡ ಬಂದಾಗ ಹೇಳ್ತೀವಿ ಸಲ. ಕ್ಲಿಯರಾ? ಓಕೆ, ಇದು ಇಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಅಧಿವೇಶನ ಆಗಿರ್ತದೆ, ರೈಟ್ ರೀ. ಇದು ಸಂಪೂರ್ಣದ ಉದ್ದೇಶ ಏನಿತ್ತು ಅಂತ ಕೇಳಿದ್ರೆ ಭಾರತ ಸರ್ಕಾರಕ್ಕೆ ಒಂದು ಸರ್ಕಾರವನ್ನು ರಚನೆ ಮಾಡಕ್ಕೆ, ಭಾರತಕ್ಕೆ ಏನಪ್ಪ ಒಂದು ಸರ್ಕಾರವನ್ನ ರಚನೆ ಮಾಡುವಂತ ಒಂದು ಜವಾಬ್ದಾರಿ ಇತ್ತು. ಇದು ಸರ್ಕಾರವನ್ನು ರಚನೆ ಮಾಡುವಂತ ಜವಾಬ್ದಾರಿ, ರಚನೆ ಮಾಡುವ. ಇದೆಲ್ಲ ಯಾಕೆ ಹಿಂಗ್ ಬಿಡ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಏನಾದ್ರೂ ನಾಳೆ ಹೇಳಿಕೆ ರೂಪದಲ್ಲಿ ಕೇಳಿದ್ದಪ್ಪ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ಬೇಕು. ಅಲ್ಲಿ ಎಲ್ಲ ಪಾಯಿಂಟ್ಸ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗತ್ತಾ? ಒಂದು ಪಾಯಿಂಟ್ಸ್ ಗೊತ್ತಿದ್ದು ಒಂದು ಗೊತ್ತಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಎಡವಟ್ಟಾಗಿ ಮನೆಗೆ ಬರ್ಬೇಕಾಗತ್ತಾ? ಕ್ಲಿಯರ್? ಇದೇನಪ್ಪ ಅಂದ್ರೆ ಮೊದಲನೇ ನಡೆದಿರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಇಲ್ಲಿ ಸ್ವಲ್ಪ ಗೊತ್ತಿರಲಿ, ಈ ಸಂಸ್ಥೆಯಲ್ಲಿ ಅಥವಾ ಇಲ್ಲಿ ಅಂದ್ರೆ ಈ ಒಂದು ಅಧಿವೇಶನದಲ್ಲಿ, ಮೊದಲನೇ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳು ನೋಡ್ರಿ. ಭಾಗವಹಿಸಿದ ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ಗಳು ಇವೆಲ್ಲ. ಭಾಗವಹಿಸಿದ ವ್ಯಕ್ತಿಗಳು ಅಂತ ಹೇಳ್ತೀವಿ ಸರ್. ಸೊ ಭಾಗವಹಿಸಿದ ವ್ಯಕ್ತಿಗಳು ಅಂತ ಬಂದಾಗ ಒಂದು ಗೊತ್ತಿರಲಿ, ದಲಿತರ ಪರವಾಗಿ ಎಲ್ಲ ಬರ್ಕೋಬೇಕಿದು. ದಲಿತರ ಪರವಾಗಿ ಯಾರಿದ್ರು ಅಂತ ಕೇಳಿದ್ರೆ ಅಂಬೇಡ್ಕರ್. ದಲಿತರ ಪರವಾಗಿ ಯಾರಿದ್ರು? ಅಂಬೇಡ್ಕರ್, ರೈಟ್. ಇನ್ನು ಎರಡನೇದಾಗಿ ಏನಪ್ಪಾ ಅಂತ ಕೇಳ್ತಾ ಹೋದಾಗ ಹಿಂದೂ ಪರವಾಗಿ ಯಾರಿದ್ರು ಅಂತ ಕೇಳ್ತಾ ಹೋದಾಗ ಎಂ.ಎ. ಜೇಕರ್ ಅಂತ ಹೇಳ್ತಾರೆ. ಎಂ.ಆರ್. ಜೇಕರ್ ಮತ್ತು ಮುಂಜೆ ಅಂತ ಒಂದು ವ್ಯಕ್ತಿ ಇರ್ತಾನೆ, ಮತ್ತು ಮುಂಜೆ ಅಂತ ವ್ಯಕ್ತಿ. ಸೊ ಮುಸ್ಲಿಮರ ಪರವಾಗಿ ಯಾರಿದ್ದು ಅಂತ ಕೇಳ್ತಾಗ ಮುಸ್ಲಿಮರ ಪರವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಆಗಿರ್ಬೋದು, ಮೊಹಮ್ಮದ್ ಅಲಿ ಜಿನ್ನಾ ಆಗಿರ್ಬೋದು, ಆಗಾ ಖಾನ್ ಆಗಿರ್ಬೋದು. ಮತ್ತೆ ನಮ್ಮ ಮಹಿಳೆ ಇರ್ತಾಳಲ್ಲಿ ಯಾಕಪ್ಪ ಅಂದ್ರೆ ಜಹನಾರಾ ಶಾ ಬೇಗಂ ಅಂತೇಳಿ. ಜಹನಾರಾ ಶಾ ಬೇಗಂ ಅಂತೇಳಿ ಇರ್ತಾಳ್ರಿ. ಯಾರು ಅಂತ ಕೇಳಿದ್ರೆ ಜಹನಾರಾ ಶಾ ಬೇಗಂ. ಇವ್ಯಾರಪ್ಪ ಅಂದ್ರೆ ಮುಸ್ಲಿಮರ ಪರವಾಗಿ. ಇನ್ನು ನಾಲ್ಕನೇದು ಬಂದ್ರೆ ಸಿಖ್ ಧರ್ಮದ ಪರವಾಗಿ ಕೂಡ ಹೋಗಿರ್ತಾರೆ. ಯಾವ ಧರ್ಮ? ಸಿಖ್ ಧರ್ಮದ ಪರವಾಗಿ ಸರ್ದಾರ್ ಬಲದೇವ್ ಸಿಂಗ್. ಇವರೆಲ್ಲ ಏನ್ ಮಾಡಿರ್ತಾರೆ ಅಂತ ಕೇಳಿದಾಗ ತಮ್ಮ ಧರ್ಮದ ಪರವಾಗಿ ಏನ್ ಮಾಡಿರ್ತಾರೆ? ಹೋಗಿರ್ತಾರೆ. ಏನಪ್ಪ ಅಂದ್ರೆ ತಮ್ಮ ಧರ್ಮದ ಒಂದು ಸವಲತ್ತುಗಳ ಸಲುವಾಗಿ ಏನಪ್ಪ ಅಂದ್ರೆ ಹೋಗಿರ್ತಾರೆ. ಕ್ಲಿಯರ್? ಆದರೆ ಈ ಅಧಿವೇಶನದಲ್ಲಿ ಯಾವುದೇ ರೀತಿಯ ಫಲಿತಾಂಶವನ್ನು ಸಿಗುವುದಿಲ್ಲ. ಯಾವುದೇ ರೀತಿಯ ಫಲಿತಾಂಶ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಚರ್ಚೆ ಆಗಿರ್ಬೋದು ನಡೆಯುವುದಿಲ್ಲ. ಯಾಕೆ ನಡೆಯಲ್ಲಪ್ಪ ಅಂತ ಕೇಳಿದಾಗ ಒಂದು ಗೊತ್ತಿರಲಿ, ಇಲ್ಲಿ ಯಾವುದೇ ಡಿಸಿಷನ್ ಯಾಕಾಗಿಲ್ಲ ಅಂದ್ರೆ ಕ್ವಶನ್ ಕೇಳಬಹುದು. ಯಾಕಾಗಿಲ್ಲಪ್ಪ ಅಂತ ಕೇಳಿದ್ರೆ ಈ ಅಧಿವೇಶನದಲ್ಲಿ ಐಎನ್ಸಿಯ ಪರವಾಗಿ ಯಾರೂ ಕೂಡ ಭಾಗವಹಿಸಿರಲಿಲ್ಲ. ಯಾರು ಕೂಡ ಏನಾಗಿರಲಿಲ್ಲ, ಭಾಗವಹಿಸಿರ್ಲಿಲ್ಲ. ಇದು ಕನ್ಫರ್ಮ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಯಾಕೆ ಫಲಿತಾಂಶ ಆಗಿಲ್ಲಪ್ಪ ಅಂತ ಕೇಳಿದ್ರೆ ಇಲ್ಲಿ ಐಎನ್ಸಿ ಪರವಾಗಿ ಯಾರು ಕೂಡ ಏನಾಗಿರಲಿಲ್ಲ, ಭಾಗವಹಿಸಿರ್ಲಿಲ್ಲ. ಯಾವುದೇ ರೀತಿ ಫಲಿತಾಂಶ ಆಗಿಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇರ್ವಿನ್ ಒಪ್ಪಂದ ಯಾಕಾಯ್ತು ಅನ್ನೋದಕ್ಕೆ ಉದ್ದೇಶ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಓಕೆ, ಹಾಗಾದ್ರೆ ಇದೇನಪ್ಪ ಅಂದ್ರೆ 1ನೇ ಸಮ್ಮೇಳನ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿತ್ತು, ಇಲ್ಲೊಂದು ಕ್ವಶನ್ ಕೊಡ್ತಾರೆ ನೋಡ್ರಿ. ಯಾರಪ್ಪ ಅಂತ ಕೇಳಿದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಕೊಡ್ತಾರ ಅಂತ ಕೇಳಿದ್ರೆ ಪ್ರಸಾದ್ ಅವರು ಏನೋ ಒಂದು ಕೊಟೇಶನ್ ಕೊಡ್ತಾರೆ. ಏನು ಕೊಟೇಶನ್ ಕೊಡ್ತಾರೆ ಅಂದ್ರೆ ಬಹಳ ಇಂಪಾರ್ಟೆಂಟ್, ಬರ್ಕೋಬೇಕು. ಈ ಅಧಿವೇಶನ ಏನಾಗಿತ್ತು ಅಂತ ಕೇಳಿದಾಗ ವರನೇ ಇಲ್ಲದೆ ಮದುವೆ ಇಟ್ಟಂಕ ಆಯ್ತು ಅಂತ ಹೇಳ್ತಾರೆ. ವರನೇ ಇಲ್ಲದೆ ಮದುವೆ ಯಾದಂತಾಯ್ತು. ಕ್ಲಿಯರ್? ಈ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಕೊಟೇಶನ್ ಏನಪ್ಪ ಅಂದ್ರೆ ಈ ಟೈಮಿಗೆ ಕೊಟ್ಟಿರ್ತಾರೆ, ರೈಟ್ ರೀ. ಓಕೆ, ಹಾಗಾದ್ರೆ ನೆಕ್ಸ್ಟ್ 2ನೇ ಸಮ್ಮೇಳನವನ್ನು ನೋಡೋಣ. ಈ ಕಡೆ 2ನೇ ಸಮ್ಮೇಳನ ಅಂತ ಬಂದಾಗ ನೋಡ್ರಿ, 2ನೇ ಸಮ್ಮೇಳನ ಅಂತ ಬಂದಾಗ ಇಲ್ಲಿ ಏನಾಗಿತ್ತು ಗೊತ್ತೇನು? ಐಎನ್ಸಿಯ ಒಬ್ಬ ವ್ಯಕ್ತಿಯನ್ನು ಅಥವಾ ಗಾಂಧೀಜಿಯವರನ್ನು ಈ ಒಂದು ಅಧಿವೇಶನಕ್ಕೆ ತರಬೇಕು ಅಂತೇಳಿ ಒಂದು ಉದ್ದೇಶ ಇತ್ತು. ಇಲ್ಲಿ ಅವರು ತರಬೇಕು ಅಂತೇಳಿ ಉದ್ದೇಶ ಇತ್ತು. ಈ ಉದ್ದೇಶಗಳಲ್ಲಿ ಏನಾಗಿತ್ತು ಅಂತಂದ್ರೆ ಅದಕ್ಕೆ ಗಾಂಧೀಜಿಯವರು ಮಾಡ್ತಾರೆ, ಒಂದು ಒಪ್ಪಂದವನ್ನು ಮಾಡ್ಕೊತಾರೆ ಅವ್ರ ಜೊತೆಗೆ.
ನಾನು ಬರ್ತೀನಿ, ನಾನೇನ್ ಮಾಡ್ತೀನಿ ಅಂತ ಕೇಳ್ತದಾಗ ಬರ್ತೀನಿ, ಆದ್ರೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕರಾರುಗಳು ಏನಿರ್ತಾವಲ್ಲ, ಗಾಂಧೀಜಿ ಅವರ ಕೆಲವೊಂದಿಷ್ಟು ಕರಾರುಗಳು ಇರ್ತಾವ. ಯಾವ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವು? ಕಾನೂನು ಭಂಗ ಚಳವಳಿ. ಈ ಕಾನೂನು ಭಂಗ ಚಳವಳಿಯಲ್ಲಿ ಕೆಲವೊಂದಿಷ್ಟು ಕೊಟೇಶನ್ಗಳು ಇಟ್ಟಿರ್ತಾರ. ಅದನ್ನ ಮಾಡದೆ ಹೋದ್ರೆ ನಾನು ಬರಲ್ಲ. ಒಂದ್ ವೇಳೆ ಕಾನೂನು ಭಂಗದಲ್ಲಿ ಇಟ್ಟಿರ್ತಕ್ಕಂಥ ಕರಾರುಗಳನ್ನ, ಕಂಡೀಷನ್ಗಳನ್ನ ನೀವು ಏನಾದ್ರೂ ಪೂರ್ಣ ಮಾಡಿದ್ದರೆ ನಾನು ಬರ್ತೀನಿ ಅಂತೇಳಿ ಒಂದು ಒಂದು ಒಪ್ಪಂದ ಆಗಿರ್ತದ. ಅದೇ ಯಾವ್ದು ಒಪ್ಪಂದ ಅಂತ ಕೇಳಿದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಹೇಳ್ತೀವಿ ಸರ್. ಅದಕ್ಕೆ ಅದೇ ಯಾವ ಒಪ್ಪಂದ? ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಓಕೆ ಸರ್, ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದು ಯಾವಾಗ ಅಂತಂದ್ರೆ 1931 ಮಾರ್ಚ್ 5ರಂದು ಆಗಿರ್ತದೆ ನೋಡಿ. ಮಾರ್ಚ್ 5ರಂದು ಏನಪ್ಪ ಅಂದ್ರೆ ಈ ಒಪ್ಪಂದವನ್ನ ಆಗಿರ್ತದೆ. ರೈಟಾ? ಇನ್ನೂ ಗೊತ್ತಿರಲಿ, ಈ ಒಪ್ಪಂದದ ಕರಾರುಗಳು ಏನಿರ್ತಾವ ಅಂತ ಕೇಳಿದಾಗ, ಕರಾರುಗಳು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಎಕ್ಸ್ಪ್ಲೇನ್ ಡೀಟೇಲ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಪ್ಪ ಅಂದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ ನಾಳೆ. ಓಕೆನಾ? ಗೊತ್ತಿರ್ಬೇಕು. ಇಲ್ಲಿ ಸತ್ಯಾಗ್ರಹಿಗಳ ಆಸ್ತಿ ಪಾಸ್ತಿಗಳನ್ನು ಮರಳಿಸಬೇಕು. ಸತ್ಯಾಗ್ರಹಿಗಳ ಆಸ್ತಿ ಪಾಸ್ತಿಗಳನ್ನು ಮರಳಿಸಬೇಕು ಅಂತ ಒಂದು ಕೊಡೇಶನ್ ಇರ್ತದೆ. ಕ್ಲಿಯರಾ? ಒಂದಿರ್ತದ. ಸೊ ಎರಡನೇದೇನಪ್ಪ ಅಂತ ಹೇಳಿದ್ರೆ, ಎರಡನೇದೇನಪ್ಪ ಅಂದ್ರೆ ಉಪ್ಪಿನ ಮೇಲಿನ ತೆರಿಗೆಯನ್ನ ರದ್ದು ಮಾಡಬೇಕು. ತೆರಿಗೆಯನ್ನು ರದ್ದು ಮಾಡಬೇಕು ಅಂತ ಒಂದು ಎರಡು. ಸೊ ಮೂರನೇದೇನಪ್ಪ ಅಂತ ಹೇಳಿದ್ರೆ, ಹಿಂಸಾತ್ಮಕವಾಗಿ ತೊಡಗಿದ ಕೈದಿಗಳನ್ನು ಬಿಡುಗಡೆ ಮಾಡುವುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದಾಗ, ಇಲ್ಲಿ ಇನ್ನೊಂದು ಗಾಂಧೀಜಿಯವರ 11 ಬೇಡಿಕೆಗಳು ಕೂಡ ಇಡ್ತಾರೆ ಅವರು. ಅದು ಹಿಂದಿನ ಕ್ಲಾಸ್ ಹೇಳ್ತೀನಿ ನಿಮಗೆ. ಗಾಂಧೀಜಿಯವರ 11 ಬೇಡಿಕೆಗಳನ್ನು ಈಡೇರಿಸುವುದು. ಇದು ಕಾನೂನು ಭಂಗ ಚಳವಳಿಯಲ್ಲಿ ಇಟ್ಟಿರ್ತಾರೆ. ರೈಟ್ರಿ? ಓಕೆ, ಇನ್ನು ಭಾರತೀಯರ ನಿರ್ಬಂಧ ಕಾಯ್ದೆಗಳನ್ನು ತೆರವುಗೊಳಿಸುವುದು. ಇನ್ನೊಂದೇನು? ಭಾರತೀಯರ ನಿರ್ಬಂಧ ಕಾಯ್ದೆಗಳನ್ನು. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಗ ಟೈಮ್ ಇಲ್ಲ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಥಿಯರಿ ಕ್ಲಾಸಲ್ಲಿ ಏನ್ ಮಾಡ್ತೀನಿ, ಪ್ರತಿ ಒಂದರ ಬಗ್ಗೆ ಏನಪ್ಪ ಅಂದ್ರೆ ಡಿಟೇಲ್ ಆಗಿರ್ತಕ್ಕಂಥ, ಈ ಮರಳಿಸಬೇಕಂತಲ್ಲ ಇದ್ರ ಬಗ್ಗೆ ಕೂಡ 360 ಇರ್ತಕ್ಕಂಥ ಕ್ಲಾಸ್ ಇರ್ತದ. ಏನಿತ್ತು ಏನಿಲ್ಲ ಅಂತೇಳಿ ಡಿಟೇಲ್ ಆಗಿರ್ತಕ್ಕಂಥ ಅದೇನಿರ್ತದೆ ಅಲ್ಲಿ. ರೈಟಾ? ಅದನ್ನು ಕೂಡ ನಿಮ್ಗೆ ಮಾಡ್ಕೊಡ್ತೀನಿ. ಓಕೆ, ಇದಾದ ಬಳಿಕ ಇಲ್ಲಿ ನಿರ್ಬಂಧನ ಕಾಯ್ದೆಗಳನ್ನು, ಇವು ಯಾವ ನಿರ್ಬಂಧನ ಕಾಯ್ದೆಗಳಿದ್ದು ಏನಿದ್ದು ಎಲ್ಲರ ಬಗ್ಗೆ ಕೂಡ ಅಧ್ಯಯನ ಮಾಡೋಣ ಥಿಯರಿ ಕ್ಲಾಸಲ್ಲಿ. ತೆರವುಗೊಳಿಸುವುದು. ಕ್ಲಿಯರ್? ಇದನ್ನು ಕೂಡ ತೆರವುಗೊಳಿಸಿ. ಈ ರೀತಿ ಏನಾಗಿರ್ತಾನೆ ಕೇಳಿದ್ರೆ, ಕೆಲವೊಂದಿಷ್ಟು ಏನ್ ಮಾಡಿರ್ತಾರ, ಆ ಕೊಡೇಶನ್ಗಳು ಇಟ್ಟಿರ್ತಾರೆ. ಅವಾಗ ಈ ಗಾಂಧಿ ಇರ್ವಿನ್ ಒಪ್ಪಂದ ಏನಪ್ಪ ಮಾಡ್ಕೊಂಡಿರ್ತಾರ. ಅವಾಗ ಅಂದಿರ್ತಾರೆ ಏನಪ್ಪ ಅಂದ್ರೆ, ಅಲ್ಲಿರ್ತಾರ ಕೈದಿಗಳೇನಪ್ಪ ಬಿಡುಗಡೆ ಮಾಡಬೇಕು ಅಂತ ಕೂಡ ಅಂದಿರ್ತಾರೆ. ಕ್ಲಿಯರ್? ಹಾಗಾದ್ರೆ ಇನ್ನೊಂದು ಕೂಡ ಗೊತ್ತಿರ್ಬೇಕು ಏನಪ್ಪ ಅಂತ ಕೇಳಿದ್ರೆ, ಈ ಗಾಂಧಿ ಇರ್ವಿನ್ ಒಪ್ಪಂದ ಪ್ರಕಾರವಾಗಿ ಇರ್ತಕ್ಕಂಥ ಭಾರತ ದೇಶದ ಕೆಲವೊಬ್ಬರು ನಾಯಕ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಹಲವಾರು ಏನ್ ಮಾಡ್ತಾರೆ ಅಲ್ಲಿ ಕೊಟೇಶನ್ಗಳು ಕೊಡ್ತಾರ. ಏನಪ್ಪಾ ಅಂತ ಕೇಳಿದ್ರೆ, ಇದ್ರ ಪರವಾಗಿ ಏನ್ ಕೊಟೇಶನ್ ಕೊಡ್ತಾರ ಅಂತ ಕೇಳಿದ್ರೆ, ಒಂದ್ ನೋಡ್ರಿ, ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಕೇಳಿದ್ರೆ, ಇರ್ವಿನ್ ಒಪ್ಪಂದದ ಮೂಲಕ ಇರ್ವಿನ್ ಒಪ್ಪಂದವು ಏನ್ ಮಾಡ್ತೀವಿ ಅಂತ ಗಾಂಧೀಜಿಯವರು ಭಾರತವನ್ನು ಬ್ರಿಟಿಷರಿಗೆ ಮಾರಾಟ ಮಾಡಿದರು ಅಂತ ಹೇಳ್ತಾರೆ. ನೋಡಿ, ಎಂತ ಕೊಡೇಶನ್, ಏನು ಅರ್ಥ ಮಾಡ್ಕೊಂಡು ಹೇಳಿದಾಗ ಗೊತ್ತಿಲ್ಲ. ಸೊ ಇದೊಂದು ಕೊಡೇಶನ್ ಥಿಯರಿ ಕ್ಲಾಸಲ್ಲಿ ಇದ್ರ ಅರ್ಥ ಒಟ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಮಗೆ ನಾನು. ಕ್ಲಿಯರ್? ಇನ್ನು ಜೆ ನೆಹರು ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಒಪ್ಪಂದವು ಬ್ರಿಟನ್ ದೇಶ ಭಾರತದ ಜೊತೆಗೆ ಮಾಡಿರ್ತಕ್ಕಂಥ ಅಥವಾ ಮಾಡಿದ ನಂಬಿಕೆ ದ್ರೋಹವಾಗಿದೆ ಅಂತ ಹೇಳ್ತಾರೆ. ನಂಬಿಕೆ ದ್ರೋಹವಾಗಿದೆ. ಹಂಗಾಗಿ ತೊಗೊಂಡಾಗಿದ್ದು ಹೇಳ್ತೀನಿ ನಾನು ಮುಂದೆ. ರೈಟ್? ಓಕೆ, ಇಲ್ಲಿ ಈ ರೀತಿ ಏನಪ್ಪ ಅಂದ್ರೆ ಇವ್ರು ಹೇಳ್ತಾರೆ,
ಸೊ ಇಲ್ಲಿರ್ತಕ್ಕಂಥ ಹಲವಾರು ವ್ಯಕ್ತಿಗಳ ಬಂದು ಹಲವಾರು ಒಂದು ಕಂಡೀಷನ್ಗಳು ಕೊಟ್ಟಿರ್ತಾರೆ, ರೈಟಾ. ಹಾಗಾಗಿ ಇಲ್ಲಿ ಏನಾಗಿರ್ತದೆ ಅಂತ ಕೇಳಿದಾಗ ಈ ಒಪ್ಪಂದದ ಮೂಲಕ ಇದರ ನಂತರ ಏನ್ ಮಾಡ್ತಾರೆ 1931 ಮಾರ್ಚ್ 23 ಏನಪ್ಪಾ ಅಂತ ಕೇಳಿದಾಗ ಮಾರ್ಚ್ 23 ನಮ್ಮೆಲ್ಲ ಕತ್ತಲಿಗೆ ದಿನ ಅಂತ ಹೇಳ್ತಿರೋದು. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಭಗತ್ ಸಿಂಗ್ ಅವರಾಗಿರ್ಬೋದು, ರಾಜ್ಗುರು ಮತ್ತು ಸುಖದೇವ ಈ 3 ಜನಕ್ಕೆ ಏನಾಗಿರ್ತದೆ ಕೇಳಿದ್ರೆ ಒಂದು ಗಲ್ಲು ಶಿಕ್ಷೆ ಆಗಿರ್ತದ. ಸೊ ಗಲ್ಲು ಶಿಕ್ಷೆ ಆಗ್ಬೇಕಾಗಿರೋದು ಯಾವಾಗ ಅಂತ ಕೇಳಿದ್ರೆ 24ಕ್ಕೆ ಆಗ್ಬೇಕಿತ್ತು. ಆದ್ರೆ ಅವ್ರು ಒಂದಿವ್ಸ ಮೊದಲೇ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ 23ಕ್ಕೆ ಮಾಡ್ತಾರೆ. ಸೊ ಗಲ್ಲು ಶಿಕ್ಷೆ ಅನೌನ್ಸ್ಮೆಂಟ್ ಆಗಿದ್ದು 24ಕ್ಕೆ, ಬಟ್ ಒಂದಿವ್ಸ ಮೊದಲೇ ಏನ್ ಮಾಡ್ತಾರೆ ಅಂತ ಗಲ್ಲು ಶಿಕ್ಷೆ ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಅವ್ರು ಯಾಕೆ ಅವಾಗ ಮಾಡಿದ್ರು, ಅವ್ರು ಯಾಕೆ ಗಲ್ಲು ಶಿಕ್ಷೆ ಇವರಿಗೆ ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಯರಿ ಹೇಳ್ಕೊಡ್ತೀನಿ ನಾನು, ರೈಟ್. ಓಕೆ, ಇರಲಿ. ಇದೇನಪ್ಪ ಅಂತ ಕೇಳಿದಾಗ ಈ ಇರುವಿನ ಒಪ್ಪಂದ ಮೂಲಕ ಇನ್ನು 3ನೇ ಒಪ್ಪಂದ ಕೂಡ ಏನಂದ್ರೆ 3ನೇದು ಕೂಡ ನಡೆದಿರುತ್ತೆ ನೋಡ್ರಿ. ಓಕೆ, 2ನೇ ದೊಡ್ಡ ಮೇನ್ ಸಮ್ಮೇಳನ ಆಗಿರ್ಬೋದು. 2ನೇ ದೊಡ್ಡ ಮೇನ್ ಸಮ್ಮೇಳನ 1930ರಲ್ಲಿ ನಡೆದಿರ್ತದ. ಸೊ ಇನ್ನೊಂದೇನಪ್ಪ 1932 ತನಕ ಇದು 31 ನಡೆದಿರ್ತದೆ. ಈ ರೀತಿ ಏನಪ್ಪ ಇಲ್ಲಿ ಪುನಃ ಒಪ್ಪಂದ ಕೂಡ ಆಗಿರ್ತದೆ. ಓಕೆನಾ, ಪುನಃ ಒಪ್ಪಂದ 1931ರಲ್ಲಿ ಪುನಃ ಒಪ್ಪಂದ ಆಗಿರ್ತದೆ. ಸೊ ಪುನಃ ಒಪ್ಪಂದ ಸರಿ ಯಾಕಾಯ್ತಪ್ಪ ಪುನಃ ಒಪ್ಪಂದ ಅಂತ ಕೇಳ್ತಾದ್ರೆ ಇಲ್ಲಿ ಏನಾಗಿತ್ತು ಗೊತ್ತಾ, ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ತೀನಿ ನೋಡ್ರಿ. ಓಕೆ, ಇಲ್ಲಿ ಹೇಳ್ತೀನಿ ನೋಡ್ರಿ, ಅಂಬೇಡ್ಕರ್ ಅವ್ರಿಗೆ ಏನಪ್ಪ ಅಂದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಅವ್ರಿಗೆ ಒಂದು ಮೀಸಲಾತಿಯನ್ನು ಕೊಟ್ಟಿದ್ರು. ಯಾರು ಕೊಟ್ಟಿದ್ರು ಅಂತಂದ್ರೆ ಬ್ರಿಟಿಷರು ಇವರಿಗೆ ಮೀಸಲಾತಿಯನ್ನು ಕೊಟ್ಟು ಇಲ್ಲಿ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ, ಡೀಟೇಲ್ ಆಗಿ ಸ್ವಲ್ಪ ಹೈಲೈಟ್ ಹೇಳ್ತೀನಿ ನೋಡ್ರಿ. ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಇವರಿಗೆ ಒಂದು ಮೀಸಲಾತಿಯನ್ನು ನೀಡಿದ್ರು. ಎಂತ ಮೀಸಲಾತಿ ಅಂತಂದ್ರೆ ಸಪರೇಟ್ ಆಗಿರ್ತಕ್ಕಂಥ ಪ್ರತ್ಯೇಕವಾದ ಮೀಸಲಾತಿ ನೀಡಿದ್ರು. ಸೊ ಪ್ರತ್ಯೇಕವಾದ ಮೀಸಲಾತಿ ನೀಡಿದಾಗ ಈ ಮೀಸಲಾತಿಯ ವಿರುದ್ಧವಾಗಿ ಯಾರು ನಿಂತರು ಅಂತಂದ್ರೆ ವಿರುದ್ಧವಾಗಿ ಗಾಂಧೀಜಿಯವರು ನಿಂತರು. ಸೊ ವಿರುದ್ಧವಾಗಿ ಗಾಂಧೀಜಿಯವರು ನಿಂತರು. ಯಾಕೆ ವಿರುದ್ಧವಾಗಿ ನಿಂತರು ಅಂತ ಕೇಳಿದ್ರೆ ಗಾಂಧೀಜಿಯವರು ಮಾತು ಹೇಳ್ತಾರ, ಏನ್ ಹೇಳ್ತಾರ ಅಂತ ಕೇಳಿದಾಗ ದಲಿತರು ಹಿಂದೂ ಧರ್ಮದ ಒಂದು ಭಾಗವಾಗಿದೆ. ಹಿಂದೂ ಧರ್ಮದ ಏನಾಗಿದೆ ಒಂದು ಭಾಗವಾಗಿದೆ. ದಲಿತರು ಹಿಂದೂ ಧರ್ಮದ ಒಂದು ಭಾಗವಾಗಿದೆ. ಆದರೆ ಇದನ್ನ ಬಿಡಿಸ್ಬೇಡ್ರಿ ಅಂತ ಹೇಳ್ತಾರ. ಈ ಭಾಗವನ್ನು ಏನ್ ಮಾಡ್ಬೇಡ್ರಿ, ಬಿಡಿಸ್ಬೇಡ್ರಿ, ಇದನ್ನ ಒಂದೇ ಇರಲಿ, ನಿಮ್ಗೆ ಏನ್ ಮಾಡ್ತೀವಿ ಸವಲತ್ತುಗಳು ಕೊಡ್ತೀವಿ ಅಂತ ಹೇಳ್ತಾರ ಗಾಂಧೀಜಿಯವರು. ಏನ್ ಮಾಡ್ತಾರೆ ಮುಂದೆ, ನಿಮ್ಗೆ ಏನ್ ಮಾಡಿದ್ವಿ ನಂಬಲ್ಲಿ ಇರ್ಬೇಕು ನೀವು. 78 ಸ್ಥಾನ ಇರ್ತಾವ ಅವಾಗ. ಈ ಸಂದರ್ಭದಲ್ಲಿ ಈ ಒಂದು 1931ರಲ್ಲಿ 78 ಸ್ಥಾನಗಳು ಇರ್ತಾವ ದಲಿತರಿಗೆ. ಸೊ ಗಾಂಧೀಜಿಯವರು ಏನ್ ಮಾಡ್ತಾರ 148 ಸ್ಥಾನಗಳು ಕೊಡ್ತೀವಿ ಅಂತ ಹೇಳ್ತಾರೆ. 148 ಸ್ಥಾನಗಳು ಕೊಡ್ತೀವಿ ಅಂತ ಹೇಳ್ತಾರ. ಮತ್ತಿಲ್ಲಿ ಕೇಂದ್ರ ಶಾಸಕಾಂಗದಲ್ಲಿ ಏನ್ ಮಾಡ್ತಾರ ಅಂತ ಕೇಳಿದಾಗ 18% ಮೀಸಲಾತಿ ಇಡ್ತೀನಿ ಅಂತ ಹೇಳ್ತಾರೆ. 18% ಮೀಸಲಾತಿ ಇಡ್ತೀನಿ ಅಂತ ಹೇಳ್ತಾರ. ಅತಿ ಹೆಚ್ಚು ಸಿಕ್ಕಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಹಂಗ ಅಂದಾಗ ಏನಪ್ಪಾ ಅಂತ ಕೇಳಿದ್ರೆ ಈ ಮೀಸಲಾತಿ ಕೂಡ ಇರ್ತದ. ಮತ್ತೆ ಏನಪ್ಪ ಅಂದ್ರೆ ಸ್ಥಾನ ಕೂಡ ಕೊಡ್ತೀನಿ ಅಂತಂದಾಗ ಅವಾಗ ಏನಪ್ಪ ಅಂದ್ರೆ ಇವು ಯರವಾಡ ಜೈಲಿನಲ್ಲಿ ಯಾರು ಗಾಂಧೀಜಿಯವರು ಈ ಯರವಾಡ ಜೈಲಿನಲ್ಲಿ ಏನ್ ಮಾಡಿರ್ತಾರೆ ಅಂತ ಕೇಳಿದಾಗ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿರ್ತಾರೆ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವಾಗ ಬಂದಿರ್ತಾರೆ ಯಾಕಪ್ಪ ಅಂದ್ರೆ ಅಂಬೇಡ್ಕರ್ ಬಂದು ಇವ್ರೊಂದಿಗೆ ಮಾತಾಡಿ ಪುನಃ ಒಪ್ಪಂದವನ್ನು ಮಾಡ್ಕೊತಾರೆ. ಪುನಃ ಒಪ್ಪಂದ ಮಾಡ್ಕೊಂಡು ಇವ್ರಿಗೆ ಏನಪ್ಪ ಅಂದ್ರೆ ಹಣ್ಣು ಹಂಪಲಗಳನ್ನು ಕೊಟ್ಟು ತಿಂದು ಏನ್ ಮಾಡ್ತಾರೆ ಒಂದು ಮಾತು ಹೇಳ್ತಾರೆ. ಇವರು ಯಾರು ಅಂಬೇಡ್ಕರ್ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನಮಗೆ ಮೀಸಲಾತಿಗಿಂತ ನಿಮ್ಮ ಪ್ರಾಣ ಮುಖ್ಯ ಅಂತ ಹೇಳ್ತಾರೆ. ಮೀಸಲಾತಿಗಿಂತ ನಿಮ್ಮ ಪ್ರಾಣ ಮುಖ್ಯ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರ, ಗಾಂಧೀಜಿ ಅವರಿಗೆ. ಯಾರು ಹೇಳ್ತಾರೆ ಅಂತ ಕೇಳಿದಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ಪ್ರಾಣ ಮುಖ್ಯ ಅಂತ ಹೇಳ್ತಾರೆ. ಈ ರೀತಿ ಆಗಿರ್ತದೆ. ಇದ್ರ ಬಗ್ಗೆ ನಾನು ಮುಂದೆ ಬರ್ತಾ ನೋಡೋಣ, ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. 2ನೇ ದುಂಡು ಮೇಜ್ ಆಗಿರ್ಬೋದು, 3ನೇ ದುಂಡು ಮೇಜ್ ಆಗಿರ್ಬೋದು, ಏನಾಯ್ತು ಏನಿಲ್ಲ, ಅಲ್ಲಿ ಯಾವ ಭಾಗವಹಿಸಿದ್ರು ಅಂತೇಳಿ. ಓಕೆನಾ, ಇಲ್ಲಿ ಇರುವಿನ ಒಪ್ಪಂದ ಬರೋದ್ರಿಂದಾಗಿ ಇಷ್ಟು ಏನಪ್ಪ ನಿಮ್ಗೆ ಇಟ್ಟು ನಾನು ಕ್ಲಿಯರ್. ಓಕೆ, ಇದನ್ನೆಲ್ಲ ಬರ್ಕೋಬೇಕು ನೀವು, ಹಾಗೆ ಸುಮ್ಮನೆ ಬಿಡೋದಲ್ಲ, ರೈಟ್. ಹಾಗಾದ್ರೆ ಈಗ ನೆಕ್ಸ್ಟ್ ನೇರವಾಗಿ ಮತ್ತು ಮುಂದಿನ ಕ್ವಶನ್ಗೆ ಹೋಗೋಣ. ಓಕೆ, ರೈಟ್. ಓಕೆ ನೋಡ್ರಿ, ಏನಪ್ಪಾ ಅಂತ ಕೇಳಿದಾಗ ಓಕೆ ನೋಡ್ರಿ ಏನು ಕೊಟ್ಟಾರ 3 ಸಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ INC ರೈಟ್ ಅಧ್ಯಕ್ಷರಾಗಿದ್ದವರು ಮತ್ತು ಹೌಸ್ ಆಫ್ ಕಾಮನ್ಸ್ ಸದಸ್ಯರಾಗಿದ್ದವರು ಮತ್ತು ಭಾರತದ ಪಿತಾಮಹ ಎಂದು ಹೆಸರಾದವರು ಯಾರು? ನೋಡ್ರಿ ಎಷ್ಟೆಲ್ಲ ಐಟಮ್ ನೋಡ್ರಿ. ಇದು ಆಲ್ಮೋಸ್ಟ್ ಕೇಳಿರ್ತಕ್ಕಂಥದ್ದು ಕ್ವಶನ್ ಇದು. ಕ್ಲಿಯರಾ? ಸೊ ಕೇಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು, ರೈಟ್, ಗೊತ್ತಿರಲಿ. ಓಕೆ, ಹಾಗಾದ್ರೆ ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಾರ ಅಂತ ಕೇಳಿದ್ರೆ ಮಹಾತ್ಮ ಗಾಂಧೀಜಿಯವರು. ಸೊ ಗೊತ್ತಿರಬೇಕು, 3 ಸಲ ಕಾಂಗ್ರೆಸ್ ಅಧ್ಯಕ್ಷ ಅಂತ ಬಂದಾಗ 3 ಸಲ ಗಾಂಧೀಜಿ ಆಗಲಿಲ್ಲ, ಇದು ಆಪ್ಷನ್ಸ್ ಆಗಲ್ಲ, ಕ್ಲಿಯರ್, ಮುಗಿದೋಯ್ತು, ಇಷ್ಟೇ, ಮತ್ತೇನಿಲ್ಲ. ಸೊ 2ನೇದು ಗೋಪಾಲಕೃಷ್ಣ ಗೋಖಲೆ ಒಂದು ಸಲ ಆಗಿರ್ತಾರೆ, ಕರೆಕ್ಟ್, ಇವು ಒಂದು ಸಲ ಆಗಿರ್ತಾರೆ. ಸೊ 2ನೇ ಆಪ್ಷನ್ಸ್ ಏನು ಕೊಟ್ಟಾರ ದಾದಾಬಾಯಿ ನವರೋಜಿ. 3ನೇ ಆಪ್ಷನ್ಸ್ ಏನು ಕೊಟ್ಟಾರ ಗೋಪಾಲಕೃಷ್ಣ ಗೋಖಲೆ. 4ನೇ ಆಪ್ಷನ್ಸ್ WC ಬ್ಯಾನರ್ಜಿ. ಸೊ WC ಬ್ಯಾನರ್ಜಿ ಅಂತ ಬಂದಾಗ ಫಸ್ಟ್ ಒನ್, ರೈಟ್ ರೀ, ಫಸ್ಟ್ ಅಲ್ಲಿ ಆಗಿರ್ತಾರೆ. ಓಕೆ ನೋಡಿ, ಗಾಂಧೀಜಿಯವ್ರ ಬಗ್ಗೆ ಅಂತ ಬಂದಾಗ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವ್ರು ಆಗ್ತದೆ. 3 ಸಲ ಅಧ್ಯಕ್ಷರಾಗಿದ್ರು ಮತ್ತು ಹೌಸ್ ಆಫ್ ಕಾಮನ್ಸ್ ವ್ಯಕ್ತಿ ಆಗಿದ್ರು. ಗಾಂಧೀಜಿಯವರು ಅಂತ ಬಂದಾಗ ಇಲ್ಲಿ ನೋಡ್ರಿ, ಗಾಂಧೀಜಿಯವ್ರನ್ನ ಏನ್ ಕರಿತೀವಿ ಅಂತ ಕೇಳಿದಾಗ ಅವ್ರನ್ನ ಹಲವಾರು ಬಿರುದುಗಳದಾವ. ಮಹಾತ್ಮ ಅಂತ ಕರಿತೀವ್ರಿ. ಮಹಾತ್ಮ ಇವ್ರ ಬಗ್ಗೆ ಯಾವಾಗ ಹೇಳ್ತೀನಿ ಅಂತ ಹೇಳಿದಾಗ ಅಸಹಕಾರ ಚಳವಳಿಯ ಒಂದು ಕ್ವಶನ್ ಅದ ಮುಂದೆ, ಅಲ್ಲಿ ಬಂದಾಗ ಇವ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕಂತ ಹೇಳಿ ಕಾಯ್ಕೊಂಡು ಕೂತೀನಿ ನಾನು, ರೈಟಾ. ಇಲ್ಲಿ ಬೇಡ, ಇಲ್ಲಿ ಇರ್ತಂತ ಈ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಮಹಾತ್ಮ ಆಗಿರ್ಬೋದು, ರಾಷ್ಟ್ರಪಿತ ಆಗಿರ್ಬೋದು, ಇವೆಲ್ಲ ಯಾಕಂದ್ರು ಎಲ್ಲ ನೋಡೋಣ. ರಾಷ್ಟ್ರಪಿತ ಆಗಿರ್ಬೋದು ಮತ್ತು ಗಾಂಧಿ ಬಾಬಾ ಆಗಿರ್ಬೋದು
ಓಕೆನಾ. ಇನ್ನ ಇನ್ನೊಂದೇನಪ್ಪ ಕೂಲಿ ಬಾಬಾ ಅಂತ ಕೂಡ ಕರೀತಾರೆ. ಕೂಲಿ ಬಾಬಾ ಅನ್ನೋದು ಎಲ್ಲಿ ಕರೀತಾರೆ ಅಂತ ಕೇಳಿದಾಗ ಇದು ಆಫ್ರಿಕಾದಲ್ಲಿ ಕರೀತಾರೆ, ದಕ್ಷಿಣ ಆಫ್ರಿಕಾದಲ್ಲಿ. ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡ್ತಾರೆ, ಕೂಲಿ ಬಾಬಾ ಅಂತ ಕೇಳ್ತಾರೆ. ಯಾಕಂದ್ರೆ ಅಲ್ಲಿ ಕಾರ್ಮಿಕರ ಪರವಾಗಿ ಏನ್ ಮಾಡಿರ್ತಾರ, ಅಲ್ಲಿ ಹೋಗಿರ್ತಾರೆ, ಕೆಲಸಕ್ಕೆ ಹೋಗಿರ್ತಾರ. ಅವರೆಲ್ಲ ಕೂಲಿ ಮಾಡಕ್ ಹೇಳಿದ ವ್ಯಕ್ತಿ ಯಾಕಂತ ಕೇಳಿದ್ರೆ ಕೂಲಿ ಬಾಬಾ ಅಂತ ಕರೀತಾರೆ. ಅಲ್ಲಿ ನಾಯಕನಾಗಿ ಇರ್ತಾರೆ. ಓಕೆನಾ. ಅಲ್ಲಿ ವರ್ಣ ಭೇದ ನೀತಿ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಹೇಳ್ತಾ ಹೋದ್ರೆ ಬಹಳ ಅವ್ರದ್ದು. ಸೊ ಮುಂದೆ ಏನಪ್ಪ ಅವ್ರದ್ದು ಕ್ವಶನ್ ಬಂದಾಗ ಅಲ್ಲಿ ಹೇಳ್ತೀನಿ ನಾನು, ರೈಟ್. ವರ್ಣ ಭೇದ ನೀತಿ ಇಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ 1924 ಬಂದ್ರೆ ಕೇವಲ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಮಾಡಿದ್ರೆ ಭಾಗವಹಿಸಿದ್ರು. ಸೊ ಭಾರತಕ್ಕೆ 1915 ಬಂದಿದ್ರು. ಜನವರಿ 9 ಬಂದಿದ್ರು. ಇದನ್ನ ಪ್ರವಾಸಿಗರ ದಿನ ಅಂತ ಕರೀತಾರೆ. ಇದಕ್ಕೆ ಯಾವ ದಿನ ಅಂತ ಕೇಳಿದ್ರೆ ಪ್ರವಾಸಿಗರ ದಿನ, ರೈಟ್ ರೀ. ಇವನ್ನ ಪ್ರವಾಸಿಗರ ದಿನ ಅಂತ ಕೇಳ್ತಾರೆ. ಇವ್ರು ಭಾರತಕ್ಕೆ ಬಂದು ಎಲ್ಲಿ ನಡೆದ್ರು ಅಂತ ಕೇಳಿದ್ರೆ ಬಾಂಬೆಯ ಅಪೋಲೋ ಬಂದರಕ್ಕೆ ಬಂದು ಏನ್ ಮಾಡ್ತಾರೆ, ಇಳಿತಾರೆ ನೋಡ್ರಿ. ಸೊ ಇವ್ರು ಬಾಂಬೆಗೆ ಬರ್ಬೇಕಾದ್ರೆ ಕಾರಣ ಏನಾಗಿತ್ತು ಅಂತ ಕೇಳಿದಾಗ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಅಂತ ಹೇಳ್ತೀವಿ ಸರ್. ಗೋಪಾಲಕೃಷ್ಣ ಗೋಖಲೆ ಅವರು ಇವರು ಏನಾಗಿತ್ತು, ರಾಜಕೀಯ ಗುರು ಆಗಿದ್ರು ಅಂತೇಳಿ ಸ್ವತಃ ಏನಾಗಿದ್ರು ಅಂತ ಕೇಳಿದ್ರೆ ರಾಜಕೀಯ ಗುರು ಅಂತೇಳಿ ಯಾರು ಹೇಳ್ತಾರ, ಗಾಂಧೀಜಿ ಅವರೇ ಅನ್ಕೋತಾರ. ನನ್ನ ರಾಜಕೀಯ ಗುರು ಯಾರಪ್ಪ ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ, ರೈಟ್ ರೀ. ಗೋಪಾಲಕೃಷ್ಣ ಅಂದ್ರೆ ವಜ್ರ, ಇದು ಕಪ್ಪು ವಜ್ರ ಅಂತ ಹೇಳ್ತಾರೆ. ಯಾರಿಗೆ ಗೋಪಾಲಕೃಷ್ಣ ಗೋಖಲೆ. ಇಲ್ಲಿ ಐತಿ ಆಫೀಸ್ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು, ರೈಟ್ ರೀ. ಹಾಗಾದ್ರೆ ಇವರು ಭಾರತಕ್ಕೆ ಬಂದು ಏನ್ ಮಾಡ್ತಾರೆ, ಸುಮಾರು ಚಳವಳಿ ಮಾಡ್ತಾರೆ. ಯಾವ ಚಳವಳಿ ಅಂತ ಚಂಪಾರಣ ಚಳವಳಿ ಆಗಿರ್ಬೋದು, ಖೇಡಾ ಆಗಿರ್ಬೋದು, ಅಹಮದಾಬಾದ್ ಸತ್ಯಾಗ್ರಹ ಆಗಿರ್ಬೋದು, ಖಿಲಾಫತ್ ಚಳವಳಿ ಆಗಿರ್ಬೋದು, ಅಸಹಕಾರ ಚಳವಳಿ ಆಗಿರ್ಬೋದು, ದಂಡಿ ಸತ್ಯಾಗ್ರಹ ಆಗಿರ್ಬೋದು, ಕಾನೂನು ಭಂಗ ಚಳವಳಿ ಆಗಿರ್ಬೋದು, ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಿರ್ಬೋದು, ವೈಯಕ್ತಿಕ ಚಳವಳಿ ಆಗಿರ್ಬೋದು, ಹರಿಜನ ಪತ್ರಿಕೆ ಆಗಿರ್ಬೋದು, ಈ ರೀತಿ ಹಲವಾರು ಮಾಡ್ತಾರೆ. ಭಾರತಕ್ಕೆ ಬಂದಾಗ ಏನಪ್ಪ ಸ್ವತಃ ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ಏನಪ್ಪ ತನ್ನ ಮನೆ ಎಲ್ಲಾ ಸ್ಥಾನವನ್ನು ಕಳ್ಕೊಂಡು ಏನಪ್ಪ ಜೀವನವನ್ನು ಎಲ್ಲ ಏನ್ ಮಾಡ್ತಾರೆ, ಭಾರತ ಸ್ವತಂತ್ರ ಸಲುವಾಗಿ ಏನಪ್ಪ ಪಣಕ್ಕಿಟ್ಟಿರ್ತಾರೆ. ಇವೊಂದು ಕ್ವಶನ್ ಬಂದಾಗ ನಾನು ಅವ್ರಿಗೆ ಡಿಸ್ಕಷನ್ ಮಾಡ್ತೀನಿ, ಭಾಳ ಐತಿ ಡಿಸ್ಕಷನ್ ಮಾಡೋದು. ಸೊ ಇಲ್ಲಿ ಇವಾಗ ಏನ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಬೇಕಾಗಿತ್ತು, ಯಾರಪ್ಪ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರು ಅಂತ ನೋಡೋದು. ಓಕೆ, ನೋಡಿದ್ರಿ ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ ಸ್ವಲ್ಪ. ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ ಸರ್. ದಾದಾಬಾಯಿ ನವರೋಜಿ ಕ್ಲಿಯರ್, ಓಕೆ, ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ ಇವರನ್ನ ಪಾರ್ಸಿ ಜನಾಂಗ ವ್ಯಕ್ತಿಗಳು ಅಂತ ಕೇಳ್ತೀವಿ ಸರ್. ಎಂಥ ವ್ಯಕ್ತಿಗಳು ಅಂತ ಕೇಳಿದ್ರೆ ಪಾರ್ಸಿ ಜನಾಂಗ ವ್ಯಕ್ತಿಗಳು, ಪಾರ್ಸಿ ಜನಾಂಗದ ವ್ಯಕ್ತಿಗಳು ಅಂತ ಹೇಳಿ ಮಾಡ್ತೀವಿ, ಇವನ್ನ ಕರಿತೀವಿ. ಓಕೆ, ಇವ್ರು ಪಾರ್ಸಿ ಜನಾಂಗ ಅಂದ್ರೆ ಅವಾಗ ಏನಾಗಿದ್ದು ಗೊತ್ತಾ, ಇತಿಹಾಸದಲ್ಲಿ ಏನಪ್ಪ ಹಿಂದೆ ಮೆನೆಂಡರ ಅಂತ ವ್ಯಕ್ತಿ ನೋಡಿರ್ಬೇಕು ನೀವು. ಮೆನೆಂಡರ ಅಂತೇಳಿ, ಮೆನೆಂಡರ್ನ 1000 ಪ್ರಶ್ನೆಗಳು ಅಂತ ಹೇಳ್ತೀವಿ ಸರ್. ಮೆನೆಂಡರ್ ಎಂಬ ವ್ಯಕ್ತಿ, ಈ ವ್ಯಕ್ತಿ ಪರ್ಷಿಯಾ ದೇಶದಿಂದ ಅಂದ್ರೆ ಗ್ರೀಕ್ ದೇಶದಿಂದ ಬೇರೆ ಕಡೆಯಿಂದ ಭಾರತಕ್ಕೆ ಬಂದಿರ್ತಾನು. ಭಾರತದಲ್ಲೇ ಉಳ್ಕೊಂಡು ಮುಂದೆ ಏನಾಗಿರ್ತಾರೆ ಇವರು ಪಾರ್ಸಿ ಜನಾಂಗ ಅಂತ ಆಗಿರ್ತದ. ಅದೇ ಜನಾಂಗ ಸೇರಿರಬಹುದು ಅಂತ ಯಾರು ಹೇಳ್ತಾರ, ಇತಿಹಾಸಕಾರ ಅಭಿಪ್ರಾಯ ಪಟ್ಟಿದ್ದಾರೆ. ಕರೆಕ್ಟಾ. ಇವರು ಪಾರ್ಸಿ ಜನಾಂಗದ ವ್ಯಕ್ತಿ ಆಗಿದ್ರು. ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರು. ಮತ್ತೆ ಇವರನ್ನ ಏನ್ ಕರಿತೀವಿ ಅಂತ ಕೇಳಿದ್ರೆ ಭಾರತೀಯ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ಭಾರತೀಯ ಪಿತಾಮಹ ಅಂತ ಕೂಡ ಕರಿತೀವಿ, ಅಂದ್ರೆ ವರ್ಲ್ಡ್ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಭಾರತೀಯ ಪಿತಾಮಹ ಅಂತ ಕೂಡ ಕರಿತೀವಿ. ಇವೇನಪ್ಪ ಅಂದ್ರೆ ಭಾರತದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಭಾರತದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಕೆಲಸ ಮಾಡ್ತಾರೆ ಸರ್. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯದ ಮೇಲೆ ಅಂತಂದ್ರೆ ಇವು ಆದಾಯವನ್ನು ತೆರಿಗೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಇವು ತಲಾ ಆದಾಯದ ಮೇಲೆ ಕ್ಲಿಯರ್ ಜನಗಣತಿ ತಲಾ ಆದಾಯ ಮೇಲೆ ಮಾಡ್ತಾರೆ. ಇವು ತಲಾ ಆದಾಯ ಮಾಡಿದಾಗ ಎಷ್ಟು ಇತ್ತು ಅಂದ್ರೆ 76% ಇತ್ತು ಭಾರತದಲ್ಲಿ. 76 ಇತ್ತು ಪಾಯಿಂಟ್. ಕ್ಲಿಯರ್. ಇನ್ನೊಂದು ಗೊತ್ತಿರಬೇಕು, ಇವರು INC ಎಷ್ಟು ಬಾರಿ ಆಗ್ತಾರೆ ಅಂತಂದ್ರೆ 3 ಬಾರಿ ಏನ್ ಮಾಡ್ತಾರೆ, INC ಅಧ್ಯಕ್ಷರಾಗ್ತಾರೆ. ಸೊ ಒಂದು ಬಾರಿ ಯಾವಾಗ ಅಂತ ಕೇಳಿದ್ರೆ 1886 ಆಗ್ತಾರೆ. 1886 ಕಲ್ಕತ್ತಾ ಅಧಿವೇಶನ, ಅದನ್ನು ಕೂಡ ಯಾವ ಅಧಿವೇಶನ ರೀ, ಕಲ್ಕತ್ತಾ ಅಧಿವೇಶನದಲ್ಲಿ ಆಗಿರ್ತಾರೆ. ಸೊ ನಂತರ ಇನ್ನೊಂದ್ಸಲ ಆಗಿರ್ತಾರೆ 1889ರಲ್ಲಿ 1893ರಲ್ಲಿ ಆಗ್ತಾರೆ. 1893ರಲ್ಲಿ ಒಂದ್ಸಲ ಆಗ್ತಾರೆ. ಸೊ ಇನ್ನೊಂದ್ಸಲ ಏನಪ್ಪಾ ಅಂತ 1906ರಲ್ಲಿ ಒಂದ್ಸಲ ಆಗ್ತಾರೆ. 1906ರಲ್ಲಿ ಕೂಡ ಏನಾಗ್ತಾರೆ ಇವರು INC ಅಧ್ಯಕ್ಷರಾಗ್ತಾರೆ. ಇಲ್ಲಿ ಕೂಡ ಏನಪ್ಪ ಕಲ್ಕತ್ತಾದ ಅಧ್ಯಕ್ಷ, ಇಲ್ಲಿ ಕೂಡ ಏನಪ್ಪ ಕಲ್ಕತ್ತಾ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ 1906ರಲ್ಲಿ ಆಗಿರ್ತಕ್ಕಂಥ ಅಧಿವೇಶನದಲ್ಲಿ ಏನಾಗಿರ್ತದ ಅಂತ ಕೇಳಿದಾಗ ಇಲ್ಲಿ ದಾದಾಬಾಯಿ ನವರೋಜಿ ಅವರು ಏನಪ್ಪಾ ಅಂದ್ರೆ ತೀವ್ರಗಾಮಿಗಳು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಒಂದಿಷ್ಟು ಇದು ಕೊಟ್ಟಿರ್ತಾರೆ, ರಾಷ್ಟ್ರೀಯ ಚಳವಳಿಯನ್ನು ಬಿಟ್ಟುಕೊಟ್ರು. ಯಾರಿಗೆ, ಬಹಿಷ್ಕಾರ ಸ್ವದೇಶಿ ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಸ್ವರಾಜ್ಯ ಅಂತ ಏನಪ್ಪ ಅಂದ್ರೆ ಇದು ಯಾರಿಗೆ ಬಿಟ್ಕೊಟ್ರು ಅಂತ ಕೇಳಿದ್ರೆ ರಾಷ್ಟ್ರೀಯ ಚಳವಳಿಯನ್ನಾಗಿ ಬಿಟ್ಕೊಟ್ರು. ಯಾರಿಗೆ, ತೀವ್ರಗಾಮಿಗಳಿಗೆ ಬಿಟ್ಕೊಟ್ಟಿರ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಇದೇ 1906 ಅಧಿವೇಶನದಲ್ಲಿ, ರೈಟ್. ಇಲ್ಲಿ ಬಿಟ್ಕೊಟ್ಟಿರ್ತಾರ. ಇನ್ನ ಇವು ಏನಪ್ಪಾ ಅಂತ ಕೇಳಿದ್ರೆ ಭಾರತದಲ್ಲಿ ಏನಪ್ಪ ಒಂದು ಸಿದ್ಧಾಂತ ಐತೆ. ಅವರು ಯಾವ ಸಿದ್ಧಾಂತದ ಅಂತ ಕೇಳಿದ್ರೆ ಒಂದು ಡ್ರೇನ್ ಥಿಯರಿ ಅಂತ ಸಿದ್ಧಾಂತ. ನಿಮ್ಗೆ ಹಿಂದೆ ಹೇಳಿದೆ ನಾನು, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತೇಳಿ, ಸೋರಿಕೆ ಸಿದ್ಧಾಂತ ಅಂತ ಸಿದ್ಧಾಂತ. ಸೊ ಈ ಸಿದ್ಧಾಂತ ಏನ್ ಹೇಳ್ತದ ಅಂತ ಹೇಳಿದಾಗ ಭಾರತದಲ್ಲಿ ಇರ್ತಕ್ಕಂಥ ಭಾರತದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿ ಹೋಗ್ತಿದೆ ಅನ್ನೋ ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ಅಂತ ಹೇಳಿ ನಾನು, ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿ ಹೋಗುತ್ತೆ,
ಯಾವ ರೀತಿ ಹೋಗುತ್ತೆ ಅಂತೇಳಿ ಇವ್ರು ಏನ್ ಮಾಡ್ತಾರೆ, ಇವ್ರು ಅಧ್ಯಯನವನ್ನು ಮಾಡ್ತಾರೆ. ಮತ್ತೆ ಇವ್ರದೊಂದು ಕೃತಿನೂ ಕೂಡ ಐತಿ, ನಿಮ್ಗೆಲ್ಲ ಹೇಳಿದೈತಿ ಕೃತಿನೂ ಕೂಡ. ಏನಪ್ಪ ಅಂತಂದ್ರೆ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ರೂಲ್ ಇನ್ ಇಂಡಿಯಾ ಅಂತ ಅಂತದ್ದು, ರೈಟಾ. ಇವ್ರ ಕೃತಿ ಯಾವ್ದು ಅಂತ ಕೇಳಿದ್ರೆ ರೂಲ್ ಇಂಡಿಯಾ ಅಂತ ಅಂತದ್ದು. ಇನ್ನೊಂದು ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ, ಇವ್ರಿಗೆ ಒಂದು ಬಿರುದು ಕೂಡ ಇತ್ತು. ಯಾರು ಕೊಟ್ಟಿರೋ ಅಂತ ಬ್ರಿಟಿಷರು ಕೊಟ್ಟಿರು. 1892ರಲ್ಲಿ ಏನಪ್ಪಾ ಅಂದ್ರೆ ಇವ್ರಿಗೆ ಬ್ರಿಟಿಷರು ಒಂದು ಬಿರುದು ಕೊಟ್ಟಿರೋ ಹೌಸ್ ಆಫ್ ಕಾಮನ್ಸನ್ ಅಂತ ಅಂತದ್ದು. ಅಂದ್ರೆ ಆ ಒಂದು ಕಾಮನ್ಸನ್ ಒಂದು ಸದಸ್ಯರು ಕೂಡ ಆಗಿದ್ರು. ಇದ್ರದ್ದು ಅಂತಂದ್ರೆ ಹೌಸ್ ಆಫ್ ಕಾಮನ್ಸನ್. ಸೊ ಬಿರುದಲ್ಲಿ ಇದು ಅವರು ಸದಸ್ಯರಾಗಿದ್ರು. ಕಾಮನ್ಸನ್ ಒಂದು ಸದಸ್ಯರಾಗಿದ್ದರು. ಕ್ಲಿಯರ್, ಓಕೆನಾ. ಇವ್ರು ಏನಪ್ಪ ಅಂದ್ರೆ ಹಲವಾರು ಪತ್ರಿಕೆಗಳು ಕೂಡ ಏನಪ್ಪ ಬಿಡುಗಡೆ ಮಾಡಿರ್ತಾರೆ. ಓಕೆ, ಇವರದೊಂದು ಪತ್ರಿಕೆಯನ್ನು ಕೂಡ ಇತ್ತು ನೋಡ್ರಿ. ಇವಾಗ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ, ಇವಾಗ ಪತ್ರಿಕೆ ಗೊತ್ತಿರಬೇಕು, ರಾಷ್ಟ್ರಗುಪ್ತ ಅಂತೇಳಿ. ಯಾವ ಗುಪ್ತ? ರಾಷ್ಟ್ರಗುಪ್ತ. ಇವರ ಪತ್ರಿಕೆ ಯಾವುದು? ರಾಷ್ಟ್ರಗುಪ್ತ ಅಂತ ಕೂಡ ಏನಪ್ಪ ಇವರ ಪತ್ರಿಕೆ ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಬೇಕು, 1893 ಲಾಹೋರಲ್ಲಿ 1886ರಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದಾಗ, ಇವರು ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡ್ತಾವ ನೋಡ್ರಿ. ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಲಂಡನ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಎಲ್ಲಿ? ಲಂಡನ್ ನಲ್ಲಿ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಲಂಡನ್ ನಲ್ಲಿ ಏನ್ ಮಾಡ್ತಾರೆ, ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಿರಬೇಕು. ಇವ್ರದ್ದು ಇನ್ನೊಂದು ಗೊತ್ತಿರಬೇಕು, ವಾಯ್ಸ್ ಆಫ್ ಇಂಡಿಯಾ ಅಂತ ಇವ್ರದೊಂದು ಪುಸ್ತಕ ಐತಿ. ಇವರ ಪುಸ್ತಕ ಯಾವುದಪ್ಪ ಅಂತ ಕೇಳಿದಾಗ, ಇವರ ಪುಸ್ತಕ ವಾಯ್ಸ್ ಆಫ್ ಇಂಡಿಯಾ. ವಾಯ್ಸ್ ಆಫ್ ಅಂದ್ರೆ ಭಾರತದ ಧ್ವನಿ ಅಂತಕ್ಕಂಥದ್ದು. ವಾಯ್ಸ್ ಆಫ್ ಇಂಡಿಯಾ, ಭಾರತದ ಧ್ವನಿ ಅಂತ ಕೂಡ ಏನಪ್ಪ ಪುಸ್ತಕವನ್ನು ಕೂಡ ಏನಪ್ಪ ಇವ್ರು ಬರೆದಿದ್ದು ಗೊತ್ತಿರಬೇಕು. ಯಾಕಂದ್ರೆ ಇನ್ನೊಂದು ಗೊತ್ತಿರಬೇಕು, ಇಲ್ಲೇ ಬರೆದ್ಬಿಡ್ತು. 1852ರಲ್ಲಿ ಬಾಂಬೆ ಅಸೋಸಿಯೇಷನ್ ಸ್ಥಾಪಿಸಿದರು. ಬಾಂಬೆ ಅಸೋಸಿಯೇಷನ್ ಸ್ಥಾಪಿಸಿದರು. ಎಷ್ಟರಲ್ಲಿ? 1852ರಲ್ಲಿ. ಕ್ಲಿಯರ್ ಆಯ್ತಾ? ಓಕೆ. ಇನ್ನು ಭಾರತದಲ್ಲಿ ಬಂದ್ರೆ ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯ ಅಂದಾಜು ಮಾಡಿದ ಕೀರ್ತಿ ಕೂಡ ಏನ್ ಮಾಡ್ತಾರೆ ಇವ್ರಿಗೆ ಸಲ್ತ ಅನ್ನೋದು ಕೂಡ ನೋಡ್ರಿ. ಇವರು ಎಕನಾಮಿಕ್ಸ್ ಕೂಡ ಆಗಿದ್ರು ಮತ್ತು ಹಿಸ್ಟೋರಿಯನ್ ಕೂಡ ಆಗಿದ್ರು. ರೈಟ್ ರೀ? ಓಕೆ, ಹಾಗಾದ್ರೆ ತಡ ಮಾಡಿದೆ ನೆಕ್ಸ್ಟ್ ಹೋಗೋಣ ಅಂತಕ್ಕಂಥದ್ದು. ಇವ್ರ ಬಗ್ಗೆ ಏನಪ್ಪ ಬರ್ಕೋಬೇಕು, ಇಷ್ಟೆಲ್ಲ ಪಾಯಿಂಟ್ಸ್ಗಳು ಗೊತ್ತಿರ್ಬೇಕು ನಿಮ್ಗೆ. ಕ್ಲಿಯರ್? ಓಕೆ, ಇನ್ನೊಂದು ಆಪ್ಷನ್ಸ್ ಏನಿತ್ತು ನೋಡ್ರಿ, ಗೋಪಾಲಕೃಷ್ಣ ಗೋಖಲೆ ಅಂತ ಬರ್ತಾರೆ ನೋಡಿ. ಗೋಪಾಲಕೃಷ್ಣ ಗೋಖಲೆ ಬಗ್ಗೆ ಏನಪ್ಪ ನಾವು ಅದೇನೋ ಮಾಡೋಣ. ಓಕೆ, ರೈಟ್. ಗೋಪಾಲಕೃಷ್ಣ ಗೋಖಲೆ. ಓಕೆ, ಇವನ್ನ ಏನ್ ಕರಿತೀವಿ ಅಂತಂದ್ರೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರಿತೀವಿ ನೋಡ್ತೀವಿ. ಇವನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕೂಡ ಕರಿತೀವಿ. ಸೊ ಒಳ್ಳೆ ಪರ್ಸನಾಲಿಟೀಸ್ಗಳ ಬಗ್ಗೆ ಓದ್ಬೇಕು ನೀವು. ಅಂದ್ರೆ ದೊಡ್ಡ ಪರ್ಸನಾಲಿಟೀಸ್ಗಳ ಬಗ್ಗೆ, ದೊಡ್ಡ ವ್ಯಕ್ತಿತ್ವಗಳ ಬಗ್ಗೆ ಓದ್ಬೇಕು ಎಂದು ಕರೀತಾರೆ. ಇವನ್ನ ಕಪ್ಪು ವಜ್ರ ಅಂತ ಕರೀತಾರೆ. ಬಟ್ ಕರೆದವರು ಯಾರಪ್ಪ ಅಂತ ಕೇಳಿದಾಗ ತಿಲಕರು. ರೈಟಾ? ಇನ್ನು ಇವರನ್ನ ಇನ್ನೊಂದೇನು ಕರಿತಿದ್ರು ಅಂತ ಕೇಳಿದ್ರೆ, ಭಾರತದ ಶಿರೋಮಣಿ ಅಂತ ಕರಿತಿದ್ರು. ಭಾರತದ ಶಿರೋಮಣಿ ಅಂತ ಕೂಡ ಏನ್ ಮಾಡ್ತಿದ್ರು, ಇವನ್ನ ಕರೀತಿದ್ರು. ಇದನ್ನು ಕೂಡ ಗೊತ್ತಿರಬೇಕು. ರೈಟಾ? ಇವನ್ನ ಇನ್ನೊಂದೇನು ಕರಿತಿದ್ರು ಅಂತ ಕೇಳಿದ್ರೆ, ಭಾರತದ ಪವಿತ್ರ ಗಂಗೆ ಅಂತ ಕೂಡ ಕರಿತಿದ್ರು. ಯಾವ ಗಂಗೆ? ಪವಿತ್ರ ಗಂಗೆ ಅಂತ ಕೂಡ ಕರಿತಿದ್ರು. ಕರೆದವ್ರು ಯಾರಪ್ಪ ಅಂತ ಹೇಳಿದ್ರೆ ಗಾಂಧೀಜಿಯವರು. ಪವಿತ್ರ ಗಂಗೆ ಅಂತ ಕರೆದವ್ರು ಯಾರು? ಗಾಂಧೀಜಿಯವರು. ಓಕೆ, ಇನ್ನೊಂದು ಇತ್ತು ದೇಶಭಕ್ತದ ಮುಕುಟ ಅಂತೇಳಿ ಒಂದು ಕರಿತಿದ್ರು. ರೈಟ್? ಇದನ್ನು ಕೂಡ ಕೇಳೇ ಒಂದ್ಸಲ. ದೇಶಭಕ್ತದ ಮುಕುಟ ಅಂತ ಕೂಡ ಕರೀತಾರೆ ಇವರು. ದೇಶಭಕ್ತದ ಮುಕುಟ. ಸೊ ಇವರ ಪತ್ರಿಕೆ ಇತ್ತು ಏನಪ್ಪಾ ಅಂತ ಕೇಳಿದ್ರೆ, ಸ್ವದೇಶಿ ಮತ್ತು ನೇಷನ್ ಅಂತ ಒಂದು ಪತ್ರಿಕೆ. ಇವರ ಒಂದು ಪತ್ರಿಕೆಗಳು ಏನಪ್ಪಾ ಅಂತ ಕೇಳಿದ್ರೆ, ಪತ್ರಿಕೆಗಳು ಗೊತ್ತಿರಬೇಕು ತಮಗೆಲ್ಲ. ಏನು ಅಂದ್ರೆ ಸ್ವದೇಶಿ ಅಥವಾ ಇನ್ನೊಂದು ಅಥವಾ ಇದಕ್ಕೆ ಕರೀತಾರೆ ಇನ್ನೊಂದು ನೇಷನ್. ಸ್ವದೇಶಿ ಅಥವಾ ನೇಷನ್ ಅಂತ ಪತ್ರಿಕೆ. ಸೊ ಇವ್ರದೊಂದು ಕೃತಿ ಇತ್ತು ನೋಡ್ರಿ. ಸೊ ಕೃತಿ ಬಹಳ ಇಂಪಾರ್ಟೆಂಟ್, ಗೊತ್ತಿರ್ಬೇಕು. ಇದನ್ನ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದ ಇಂಡಿಯನ್ ಗ್ರೇಟ್ ನ್ಯಾಷನಲ್ ಮೂಮೆಂಟ್. ದ ಇಂಡಿಯನ್ ಗ್ರೇಟ್ ನ್ಯಾಷನಲ್ ಮೂಮೆಂಟ್ ಅಂತ ಇವ್ರ ಕೃತಿ ಇತ್ತು. ಯಾವುದು? ದ ಇಂಡಿಯನ್ ನ್ಯಾಷನಲ್ ಗ್ರೇಟ್ ಮೂಮೆಂಟ್ ಅಂತ. ಇವರದು ಇದನ್ನು ಸ್ಥಾಪಿಸಿದ್ರು. ಇವರ ಸಂಸ್ಥೆ ಸ್ಥಾಪಿಸಿದ್ರು. ಇವರು ಸ್ಥಾಪಿಸಿದ ಒಂದು ಸಂಸ್ಥೆ ಅಂತ ಬಂದಾಗ, ಇವರು ಸ್ಥಾಪಿಸಿದ ಸಂಸ್ಥೆ ಯಾವ್ದಪ್ಪ ಅಂತ ಕೇಳಿದಾಗ, ದ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ನೋಡ್ರಿ. ದ ಸರ್ವೆಂಟ್ಸ್ ಆಫ್, ಇವೆಲ್ಲ ಬರ್ಕೋಬೇಕೈ. ದ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ.
ದ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಹೇಳ್ತಾರೆ. ಇವ್ರದ್ದೊಂದು ಏನಿತ್ತು ಸಂಸ್ಥೆ ಆಯ್ತು ಅಂತ ಹೇಳ್ತೀವಿ. ಮತ್ತೆ ಇವರು ಇದು ಎದಕ್ಕೆ ಮಾಡಿರು ಅಂತ ಕೇಳಿದ್ರೆ, ಇದು ಎದಕ್ಕೆ ಮಾಡಿರು ಅಂತ ಕೇಳಿದ್ರೆ ಭಾರತದ ಕಾರ್ಮಿಕರ ಮತ್ತು ರಕ್ಷಣೆಗಾಗಿ, ಭಾರತದ ಕಾರ್ಮಿಕರ ರಕ್ಷಣೆಗಾಗಿ ಮತ್ತು ಕಾಂಗ್ರೆಸ್ ಸದಸ್ಯರ ತರಬೇತಿಗಾಗಿ ಏನ್ ಮಾಡಿದ್ರು, ಇದನ್ನು ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಕ್ಲಿಯರ್? ಈ ಸಂಸ್ಥೆ ಯಾವ ಸಂಸ್ಥೆ? ದ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಅಂತದ್ದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ಇವರ ಗುರು ಯಾರಪ್ಪ ಅಂತ ಕೇಳಿದಾಗ, ಇವರ ಗುರು ಅಂತ ಬಂದಾಗ ಯಾರು? ಎಂ ಜಿ ರಾನಡೆ ಎಂಬ ವ್ಯಕ್ತಿ. ಎಂ ಜಿ ರಾನಡೆ. ಇನ್ನೊಂದು ಗೊತ್ತಿರಬೇಕು, ಈ ಎಂ ಜಿ ರಾನಡೆ ಏನು ಕರೀತಾರೆ ಅಂತ ಕೇಳಿದಾಗ, ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರಿತೀವಿ ನೋಡಿ. ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರಿತಿದ್ರು. ಸೊ ಸಾಕ್ರೆಟಿಸ್ ಅಂತ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು. ಕ್ಲಿಯರ್? ಓಕೆ. ಹಾಗಾದ್ರೆ ಗೊತ್ತಿರಲಿ, ಇಲ್ಲಿ ಯಾವಾಗ ಇವರು ನಿಧನವನ್ನು ಹೊಂತಾರಲ್ಲ, ಯಾರಪ್ಪ ಅಂತ ಕೇಳಿದ್ರೆ ಇವರು ಗೋಪಾಲಕೃಷ್ಣ ಗೋಖಲೆ ಅವರು ನಿಧನವನ್ನು ಹೊಂದಿದಾಗ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಾಂಧೀಜಿಯವರು ಮಾತು ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದಾಗ, ನಮ್ಮಿಂದ ಏನಾಗಿತ್ತು ಅಂತಂದ್ರೆ ಪವಿತ್ರ ಗಂಗೆ ಒಂದು ಬತ್ತಿ ಹೋಯ್ತು ಅಂತ ಹೇಳ್ತಾರೆ. ಪವಿತ್ರ ಗಂಗೆ ಒಂದು ಬತ್ತಿ ಹೋಯ್ತು. ಅಥವಾ ನಮ್ಮಿಂದ ಅಗಲಿತು ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಮತ್ತು ನಮ್ಮಿಂದ ಅಗಲಿತು ಅಂತೇಳಿ ಇವ್ರ ಬಗ್ಗೆ ಹೇಳ್ತಾರೆ. ಇವ್ರು ಏನಪ್ಪ ಅಂದ್ರೆ INC ಒಂದು ಕೇಳಪ್ಪ ಅಧ್ಯಕ್ಷ ಕೂಡ ಆಗಿರ್ತಾರೆ. ರೈಟ್ ರೀ? ಅಗಲಿತು ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ಇತ್ತಲ್ಲ ಅಲ್ಲಿ ಎಫ್ಎನ್ಸ್ ಯಾವ್ದಿತ್ತು ಅಂತ ಕೇಳಿದಾಗ WC ಬ್ಯಾನರ್ಜಿ ಅಂತ ನೋಡ್ರಿ. ಇನ್ನೊಂದು ಯಾವ್ದಿತ್ತು? WC ಬ್ಯಾನರ್ಜಿ ಅಂತ ಇತ್ತು. WC ಬ್ಯಾನರ್ಜಿ ಅಂತ ವ್ಯಕ್ತಿ ಇರ್ತಾನೆ ನೋಡ್ರಿ. ಸೊ WC ಬ್ಯಾನರ್ಜಿ ಅಂದ್ರೆ ಇವ್ರು ಸಂಪೂರ್ಣ ಹೆಸರು ಏನಪ್ಪಾ ಅಂತ ಕೇಳಿದಾಗ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತಕ್ಕಂಥದ್ದು. ಉಮೇಶ್ ಚಂದ್ರ ಬ್ಯಾನರ್ಜಿ ಎಂಬ ವ್ಯಕ್ತಿ. ಇವ್ರದ್ದು ಏನು ವಿಶೇಷತೆ ಅಂತ ಕೇಳಿದ್ರೆ, ವಿಶೇಷತೆಪ್ಪ ಅಂತ ಕೇಳಿದಾಗ, ಇವ್ರು ಎಲ್ಲಿದ್ರು ಅಂತ ಕೇಳಿದಾಗ ಬಾಂಬೆಯಲ್ಲಿ ಇರ್ತಕ್ಕಂಥ ವಕೀಲರು. ಇವರು ಐಎನ್ಸಿಯ ಮೊದಲ ಅಧ್ಯಕ್ಷರು. ಸೊ ಮೊದಲ ಅಧ್ಯಕ್ಷರು ಯಾವಾಗ ಅಂತ ಕೇಳಿದ್ರೆ, INCಯ ಮೊದಲ ಅಧಿವೇಶನ ಯಾವಾಗ ಅಂತ ಕೇಳಿದ್ರೆ 1885 ಡಿಸೆಂಬರ್ 28ರಲ್ಲಿ ಆಗಿತ್ತು. ಅದು 28ರಲ್ಲಿ ಆಗಿತ್ತು. ರೈಟ್ ರೀ? ಇದು ಮೊದಲ ಅಧಿವೇಶನ ಅಂತ ಬರ್ತಂದ್ರೆ, ಇಲ್ಲಿ ಏನಪ್ಪ ಅಂದ್ರೆ ಕನ್ನಡಿಗರು ಕೂಡ ಭಾಗವಹಿಸಿದ್ರು. ಭಾರತದ ಎಲ್ಲ ಟೋಟಲ್ 72 ಜನ ಸದಸ್ಯರು ಕೂಡ ಏನಪ್ಪ ಅಂದ್ರೆ ಭಾಗವಹಿಸಿದ್ರು ಅಂತ ಹೇಳ್ತಾರೆ ಯಾವ ಈ ಅಧಿವೇಶನದಲ್ಲಿ. ಸೊ ಕಾಂಗ್ರೆಸ್ ಅನ್ನ ಯಾವ ರೀತಿ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗ ಕ್ವಶನ್ ತೊಗೊಂಡು ಬಂದಾಗ ಕಾಂಗ್ರೆಸ್ ಅನ್ನ ಡೆಪ್ತ್ ಆಗಿರ್ತಕ್ಕಂಥ ಮಾಹಿತಿನ ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಟೈಮ್ ಬಂದಾಗ. ರೈಟಾ? ಒಂದು ಯಾವ್ದಾದ್ರು INC ಒಂದು ಕ್ವಶನ್ ತೊಗೊಂಡು ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಸಂಪೂರ್ಣದ ಮಾಹಿತಿಯನ್ನು ನೀಡಿರ್ತೀನಿ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಇದನ್ನ ಬಿಟ್ಟರೆ ನಾವು ಬೇರೆ ಒಂದು ಕ್ವಶನ್ಗೆ ಹೋಗೋಣ. ಓಕೆ ನೋಡೋಣ. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ 28 ಏನಪ್ಪಾ ಅಂತಂದ್ರೆ, ಯಾವ ಸಂತತಿ ಶಾಲಿವಾಹನ ಶಿಕೆಯನ್ನ ಆರಂಭಿಸಿತು ಅಂತ ಕೇಳ್ತಾರೆ ನೋಡಿ. ಯಾವ ಸಂತತಿ ಏನಪ್ಪ ಅಂದ್ರೆ ಶಾಲಿವಾಹನ ಶಿಕೆಯನ್ನ ಏನ್ ಮಾಡಿತು, ಆರಂಭಿಸಿತು ಅಂತೇಳಿ ಕೇಳ್ತಾರೆ. ರೈಟ್? ಹಾಗಾದ್ರೆ ನೋಡ್ರಿ, ಆಪ್ಷನ್ಸ್ ಗಂಗರು ಅಂತ ಐತ್ಯಾ, ಚಾಲುಕ್ಯರು ಅಂತ ಐತ್ಯಾ, ರಾಷ್ಟ್ರಕೂಟರು ಅಂತ ಐತ್ಯಾ, ಶಾತವಾಹನರು ಅಂತ ಐತಿ. ಇಲ್ಲಿ ಆಲ್ಮೋಸ್ಟ್ ಹಿಂದೆ ಏನ್ ಮಾಡೀನಿ ಅಂತ ಕೇಳಿದಾಗ ಗಂಗರ ಬಗ್ಗೆ ಕೂಡ ನಾನು ಏನು ಡಿಸ್ಕಷನ್ ಮಾಡೀನಿ. ಸೊ ಚಾಲುಕ್ಯರ ಬಗ್ಗೆ ಕೂಡ ಏನ್ ಮಾಡೀನಿ, ಡಿಸ್ಕಷನ್ ಮಾಡೀನಿ. ರಾಷ್ಟ್ರಕೂಟರ ಬಗ್ಗೆ ಡಿಸ್ಕಷನ್ ಮಾಡೀನಿ. ಇವ್ರ ಬಗ್ಗೆ ಸಮ್ಮೋನ್ ಹೇಳಿನಿ, ಮತ್ತೆ ಸಮ್ಮೋನ್ ಇವಾಗ ಹೇಳ್ತೀನಿ. ರೈಟ್? ಆದ್ರೆ ಇಲ್ಲಿ ನೋಡಿ, ಶಾಲಿವಾಹನ ಶಕೆ ಅಂತ ಬಂದಾಗ, ಶಕೆ ಅಂತಕ್ಕಂಥದ್ದು ರಾಜ ಏನ್ ಮಾಡ್ತಾನ, ಈ ಶಕೆ ಅನ್ನೋದನ್ನ ರಾಜ ಏನ್ ಮಾಡ್ತಾನ ಅಂದ್ರೆ ತನ್ನ ಆಡಳಿತದ ನಂತರ ಏನಪ್ಪ ಅಂದ್ರೆ ತನ್ನ ಆಡಳಿತ ಒಂದು ಸವಿ ನೆನಪಿಗಾಗಿ ಸ್ಟಾರ್ಟ್ ಮಾಡುವಂತ ಒಂದು ಇದು. ಸವಿ ನೆನಪಿಗಾಗಿ ಏನ್ ಮಾಡ್ತಾನೆ, ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಶಕೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಶಾಲಿವಾಹನ ಶಿಕೆಯನ್ನು ಆರಂಭಿಸಿದವರು ಯಾರಪ್ಪ ಅಂತ ಕೇಳಿದಾಗ ಶಾತವಾಹನರು ಅಂತ ಹೇಳ್ತೀವಿ ಸರ್. ಶಾತವಾಹನರು ಅಂತ ಬಂದಾಗ ಶಾತವಾಹನರ ಯಾರ ವ್ಯಕ್ತಿ ಇದ್ದ ಅಂತ ಹೇಳಿದ್ರೆ ಶಾಲಿವಾಹನ ಅಂತ ಒಬ್ಬ ಅರಸಿದ್ದ. ಅರಸ. ಸೊ ಈತನ ಕಾಲಾವಧಿ 78ರಿಂದ 102 ತನಕ ಹೇಳ್ತಾರೆ ಸರ್. ಇದು ಯಾಕಂದ್ರೆ ಇದು ಕೇವಲ ಒಂದು ಅಂದಾಜು ಮಾಡ್ಯಾರ, ಒಂದು ಇತಿಹಾಸಕಾರ ಅಂದಾಜು ಮಾಡ್ಯಾರ. 78ರಿಂದ 102 ತನಕ ಇರ್ಬೋದು. ಶಾಲಿವಾಹನ ಅಂತ ಒಬ್ಬ ಅರಸ ಇರ್ತಾನ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಶಾಲಿವಾಹನ ಶಿಕೆಯನ್ನು ಆರಂಭ ಮಾಡ್ತಾನ ಅಂತೇಳಿ ಇತಿಹಾಸಕಾರ ಹೇಳ್ತಾರೆ. ಟೋಟಲ್ ಆಗಿರ್ತಾನೆ. ಇದುವಾಗ ನಮ್ಗೆ ಕ್ವಶನ್ ಕೇಳಿದ್ರೆ ಯಾವ ಮನೆತನ ಅಂತ ಕೇಳ್ತಾ ಹೋದಾಗ ಶಾತವಾಹನರ ಮನೆತನ ರೀ. ಈ ಮನೆತನದ ಒಂದು ಸ್ಥಾಪಕ ಯಾರಪ್ಪ ಅಂತ ಕೇಳಿದಾಗ ಸಿಮುಖ ಅಂತ ಹೇಳಿದೆ ನಿಮಗೆ ನಾನು. ಸಿಮುಖ ಅಂತ ಹೇಳಿದೆ. ಸೊ ಪ್ರಸಿದ್ಧ ಅರಸ ಯಾರಪ್ಪ ಅಂತ ಕೇಳಿದ್ರೆ ಗೌತಮಿ ಪುತ್ರ, ಇವನು ಸ್ಥಾಪಕ. ಸೊ ಪ್ರಸಿದ್ಧ ಅರಸ ಅಂತ ಬಂದಾಗ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿ ಎಂಬ ಸುಮಾರು ಬಿರುದುಗಳದಾವ್ರಿ.
ತ್ರೈ ಸಮುದ್ರ ತೋಯ ಪಿತಾವಾನ ಅಂತ ಹಿಂದೆ ಒಟ್ಟು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೀನಿ ಅದ್ರ ಬಗ್ಗೆ ನಾನು. ಕೊನೆಯ ಅರಸ ಯಾರಪ್ಪ ಅಂತ ಕೇಳಿದ್ರೆ ಯಾರು ಒಂದನೇ ಶಾತಕರ್ಣಿ ಅಂತೇಳಿ. ಕೊನೆಯ ಅರಸನಪ್ಪ ಅಂತ ಕೇಳ್ತೋದಾಗ ಒಂದನೇ ಶಾತಕರ್ಣಿ ಅಂತೇಳಿ ಹೇಳಿದ. ಕೊನೆಯ ಅರಸ ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಹೇಳಿದೆ ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ. ಯಜ್ಞಶ್ರೀ ಶಾತಕರ್ಣಿ ಅಂತ ವ್ಯಕ್ತಿ. ಸೊ ಈತನ ಕಾಲದಲ್ಲಿ ಏನ್ ನಡೀತಿತ್ತು ಅಂತ ಕೇಳಿದಾಗ ಯಜ್ಞಶ್ರೀ ಶಾತಕರ್ಣಿ ವ್ಯಕ್ತಿ ಕಾಲದಲ್ಲಿ ಏನ್ ನಡೀತಿತ್ತು, ರೋಮನ್ನರ ಜೊತೆಗೆ ವ್ಯಾಪಾರವನ್ನ ಮಾಡ್ತಿದ್ದ ಅಂತ ಹೇಳ್ತಾರೆ ಸರ್. ವ್ಯಾಪಾರವನ್ನು ಮಾಡ್ತಿದ್ದ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಈತನ ಕಾಲದ ನಾಣ್ಯಗಳ ಮೇಲೆ ಏನಾಗ್ಯದ ಅಂತ ಕೇಳಿದ್ರೆ ಮೀನು ಮತ್ತು ವೆರಿ ಇಂಪಾರ್ಟೆಂಟು, ಮೀನು ಮತ್ತು ಹಡಗಿನ ಚಿತ್ರವನ್ನು ಕಂಡು ಬಂದಿದೆ ಸರ್. ಹಡಗಿನ ಚಿತ್ರವನ್ನ ಕಂಡು ಬಂದಿದೆ. ಏನಾಗಿದೆ, ಹಡಗಿನ ಚಿತ್ರವನ್ನ ಕಂಡು ಬಂದಿದೆ. ಅದಕ್ಕಾಗಿ ಇದಕ್ಕೆ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಈ ವ್ಯಕ್ತಿಯನ್ನ ವ್ಯಾಪಾರ ಮಾಡ್ತಿರ್ಬಹುದು ಇವರು ಕೂಡ ರೋಮನ್ನರ ಜೊತೆಗೆ ಅಂತೇಳಿ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸರ್. ಯಾರ ಬಗ್ಗೆ ಅಂತ ಕೇಳಿದ್ರೆ ಶಾತವಾಹನರ ಬಗ್ಗೆ ಗೊತ್ತಿರಬೇಕು. ಕ್ಲಿಯರಾ? ಓಕೆ, ಇಲ್ಲಿ ಎಲ್ಲ ನೋಡಿ ಗಂಗರ ಬಗ್ಗೆ ಕೂಡ ನೋಡಿನಿ, ಅದು ಆಲ್ಮೋಸ್ಟ್ ಚಾಲುಕ್ಯರ ಬಗ್ಗೆ ಕೂಡ ನೋಡಿನಿ, ರಾಷ್ಟ್ರಕೂಟರ ಬಗ್ಗೆ ಮಾಡಿನಿ. ನಿಮಗೆ ಒಂದು ಡಿಟೇಲ್ ಆಗಿರ್ತದೆ ಹಿಂದಿನ ಕ್ಲಾಸಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ರೈಟ್ ರೀ? ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಗೊತ್ತಿರಲಿ ನಿಮ್ಗೆ, ಈ ಶಕವರ್ಷಗಳನ್ನು ಎಷ್ಟದವ ಅಂತ ಕೇಳಿದಾಗ ನೋಡಬಿ. ಶಕವರ್ಷ ಒಂದು ಶಾಲಿವಾಹನ ಶಕವರ್ಷ ಅಂತ ಬಂದಾಗ ಶಾಲಿವಾಹನ ಶಕವರ್ಷ ಎಷ್ಟದ ಅಂತ ಕೇಳಿದ್ರೆ 78 ಕ್ರಿಸ್ತ ಶಕ. ಕ್ಲಿಯರ್? 78 ಕ್ರಿಸ್ತ ಶಕ ಅಂತೇಳಿ ಹೇಳ್ತೀವಿ ಸರ್. ಓಕೆ, ಇನ್ನೊಂದು ಗೊತ್ತಿರಬೇಕು ನಿಮ್ಗೆ ಗುಪ್ತ ಶಕ ಅಂತ ಬರ್ತದೆ ಸರ್. ಗುಪ್ತ ಶಕ ಅಂತ ಬರ್ತದೆ ಸರ್. ಇಲ್ಲಿ ಯಾರಿದ್ದ ಅಂತ ಕೇಳಿದ್ರೆ ಒಂದನೇ ಚಂದ್ರಗುಪ್ತ ಇದ್ದು ನೋಡ್ರಿ. ಒಂದನೇ ಚಂದ್ರಗುಪ್ತ ಎಂಬ ವ್ಯಕ್ತಿ ಇದ್ದ. ಒಂದನೇ ಚಂದ್ರಗುಪ್ತ ಈ ವ್ಯಕ್ತಿ ಹೆಸರು ಶಾಲಿವಾಹನ ಅರಸ. ಶಾಲಿವಾಹನ ಅರಸ ಅಂತ ಕೂಡ ಕೊಟ್ಟಾರೆ ಹೆಸರಿನ ಬಗ್ಗೆ. ಓಕೆನಾ? ಹೆಸರೇ ಇದು ಕೊಟ್ಟಾರ ಅವನ ಬಗ್ಗೆ. ಇಲ್ಲಿ ಒಂದನೇ ಚಂದ್ರಗುಪ್ತ ಅಂತ ಇರ್ತಾನೆ ಸರ್. ಈ ಗುಪ್ತರ ವ್ಯಕ್ತಿಯವನು ಇವನು ಏನ್ ಮಾಡ್ತಾನ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾನೆ ಸರ್. ಈ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾರೆ. ಈ ಗುಪ್ತ ಶಕೆಯನ್ನು ಆರಂಭ ಮಾಡಿದ ನಂತರ ತನ್ನ ಪತ್ನಿಯ ಒಂದು ಹೆಸರಿನಲ್ಲಿ ಕೂಡ ಏನ್ ಮಾಡ್ತಾನ ಅಂತ ಕೇಳಿದಾಗ ಪತ್ನಿಯ ಹೆಸರಿನಲ್ಲಿ ಏನ್ ಮಾಡ್ತಾನ ನಾಣ್ಯಗಳನ್ನು ಕೂಡ ಹೊಡಿಸ್ತಾನೆ. ಕ್ಲಿಯರಾ? ಇದ್ರ ನಂತರ ಹರ್ಷ ಶಕ ಅಂತ ಹೇಳ್ತೀವಿ ಸರ್. ಹರ್ಷ ಶಕೆ ಆರಂಭ ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ವರ್ಧನ ಸಾಮ್ರಾಜ್ಯದ ವ್ಯಕ್ತಿ ಯಾರಂತ ಕೇಳಿದ್ರೆ ಹರ್ಷವರ್ಧನ ಅಂತ ಇರ್ತಾನೆ ನೋಡ್ರಿ. ಹರ್ಷವರ್ಧನ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಹರ್ಷವರ್ಧನ. ಸೊ ಇದು ಎಷ್ಟರಲ್ಲಿ ಅಂತ ಕೇಳಿದ್ರೆ 606ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾವುದು ಹರ್ಷ ಶಕೆ ಅಂತ ಹೇಳ್ತದೆ. ಇದನ್ನು ಕೂಡ ಕ್ರಿಸ್ತ ಶಕೆ ಅಂತ ಕೂಡ ಹೇಳ್ತಾರೆ. ರೈಟ್? ಸೊ ನೆಂಟ್ರೆ ಇನ್ನೊಂದು ಹಿಜ್ರಾ ಶಕೆ ಅಂತ ಆಗಿರ್ತದೆ ನೋಡಿ ಸರ್. ಹಿಜ್ರಾ ಶಕೆ. ಸೊ ಹಿಜ್ರಾ ಶಕೆ ಇಸ್ಲಾಂ ಧರ್ಮದ್ದು. ಇದು ಮೊಹಮ್ಮದ್ ಪೈಗಂಬರ್ ಸ್ಟಾರ್ಟ್ ಮಾಡ್ತಾರೆ. ಮೊಹಮ್ಮದ್ ಪೈಗಂಬರ್ ಯಾವಾಗ ಅಂತ ಕೇಳಿದ್ರೆ 622ರಲ್ಲಿ. ಸೊ ಅವ್ರೇನಪ್ಪ ಅಂದ್ರೆ ಮೆಕ್ಕಾದಿಂದ ಏನಪ್ಪ ಮದಿನಾಕ್ಕೆ ಹೋಗ್ತಿರ್ತಾರೆ. ಅವಾಗ ಹೋಗೋ ಸಂದರ್ಭ ಏನಪ್ಪ ಅಂದ್ರೆ ಹಿಜ್ರಾ ಶಕೆಯನ್ನು ಆರಂಭ ಮಾಡ್ತಾರೆ. ಓಕೆ, ಕರೆಕ್ಟ್ ಗೊತ್ತಿರೋದು. ಇನ್ನೊಂದು ಗೊತ್ತಿರಲಿ ವಿಕ್ರಮ ಶಕೆ ಅಂತ ಬರ್ತಾರೆ ಸರ್. ವಿಕ್ರಮ ಶಕೆ ಅಂತ ಬಂದಾಗ ಇದು ಕಲ್ಯಾಣ ಚಾಲುಕ್ಯರ ವ್ಯಕ್ತಿಯಾಗಿರ್ತಕ್ಕಂಥ 1076ರಲ್ಲಿ ಏನಪ್ಪ ಅಂದ್ರೆ ಕಲ್ಯಾಣ ಚಾಲುಕ್ಯರ ವ್ಯಕ್ತಿ 6ನೇ ವಿಕ್ರಮಾದಿತ್ಯ. ಓಕೆ, 1076ರಲ್ಲಿ 6ನೇ ವಿಕ್ರಮಾದಿತ್ಯ ಎಂಬ ವ್ಯಕ್ತಿ. ಯಾವ ವಿಕ್ರಮಾದಿತ್ಯ? 6ನೇ ವಿಕ್ರಮಾದಿತ್ಯ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಈ 6ನೇ ವಿಕ್ರಮಾದಿತ್ಯ ಎಂಬ ವ್ಯಕ್ತಿ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾನೆ. ಇದು ನಾನು ನಿನ್ನೆ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಿಮ್ಮ ಜೊತೆಗೆ. ರೈಟ್ರಿ? ಯಾವ ವ್ಯಕ್ತಿ ಅಂತ ಕೇಳಿದ್ರೆ ಇದನ್ನು ಕಲ್ಯಾಣಿ ಚಾಲುಕ್ಯರ ವ್ಯಕ್ತಿ. ಇವನು ಯಾವ ವ್ಯಕ್ತಿ? ಕಲ್ಯಾಣಿ ಚಾಲುಕ್ಯರ ವ್ಯಕ್ತಿ. ಕರೆಕ್ಟ್ ಗೊತ್ತಿರಬೇಕು. ಕ್ಲಿಯರಾ? ಈ ರೀತಿ ಏನಪ್ಪ ಅಂತಂದ್ರೆ ಶಕವರ್ಷದ ಬಗ್ಗೆ ಕೂಡ ಯಾವ ಶಕಗಳು ಇದ್ವು ಅಂತ ಗೊತ್ತಿರಬೇಕು. ಒಂದು 78 ಆಗಿರ್ತದ, ಇನ್ನೊಂದು 320 ಗುಪ್ತ ಶಕೆ, ಇದು ಏನಪ್ಪ ಶಾಲಿವಾಹನ ಶಾತವಾಹನ ಶಕೆ. ಸೊ ಇನ್ನೊಂದು ಏನಪ್ಪ ಹರ್ಷ ಶಕೆ ಅಂತ ಆಗಿರ್ತದೆ. ಎಷ್ಟರಲ್ಲಿ? 606ರಲ್ಲಿ. ಇಲ್ಲಿ ಇವ ಏನ್ ಮಾಡ್ತಾನೆ ಹರ್ಷವರ್ಧನ ಅಧಿಕಾರಕ್ಕೆ ಬಂದ ಸವಿ ನೆನಪಿಗಾಗಿ ತಂದಿರ್ತಾನೆ. ಇವ ಅಧಿಕಾರಕ್ಕೆ ಬಂದಿದ್ದ ಸವಿ ನೆನಪಿಗಾಗಿ, ಎಲ್ಲರೂ ಕೂಡ ಸವಿ ನೆನಪಿಗಾಗಿ ತೆಗೆದಿರ್ತಾರೆ. ಒಂದು ಸವಿ ನೆನಪಿಗಾಗಿ ತೆಗೆದಿದ್ದ. ಕ್ಲಿಯರ್? ಇವನು ಕೂಡ ಹಿಜ್ರಾ ಶಕೆ ಏನಪ್ಪ ಅಂದ್ರೆ ಮೆಕ್ಕಾದಿಂದ ಮದಿನಾಕ್ಕೆ ಹೋಗುವ ಸಂದರ್ಭದಲ್ಲಿ ಮೆಕ್ಕಾದಿಂದ ಏನ್ ಮಾಡ್ತಾರ ಮೆಕ್ಕಾದಿಂದ ಮದಿನಾಕ್ಕೆ ಹೋಗೋದನ್ನ ಏನ್ ಕೇಳ್ತಾರೆ? ಹಿಜ್ರಾ ಶಕೆ ಅಂತ ಕೇಳ್ತಾರೆ. ಸೊ ಹೋಗುವಾಗ ಏನ್ ಕೇಳ್ತಾರೆ? ಹಿಜ್ರಾ ಶಕೆ ಅಂತ ಕೇಳ್ತಾರೆ. ಇನ್ನೊಂದು ವಿಕ್ರಮ ಶಕೆ. ಈತನ ಅಧಿಕಾರಕ್ಕೆ ಬಂದಿದ್ರಿಂದ ಏನ್ ಮಾಡ್ತಾನೆ? ವಿಕ್ರಮ ಶಕೆಯನ್ನ ಆರಂಭ ಮಾಡ್ತಾನೆ. 6ನೇ ವಿಕ್ರಮಾದಿತ್ಯ ಅಂತೇಳಿ ಹೇಳ್ತೀವಿ. ಕಾನೂನು ಚಾಲುಕ್ಯರ ವ್ಯಕ್ತಿಯಾಗಿದ್ದನು. ಈ ರೀತಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಶಾಲಿವಾಹನ ಶಕೆಯ ಬಗ್ಗೆ ಏನಪ್ಪ ಅಧ್ಯಯನ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಬಂದಾಗ ಏನಪ್ಪ ನೀವೆಲ್ಲ ಇಲ್ಲಿ ಚಾಲುಕ್ಯರ ಬಗ್ಗೆ ಏನಪ್ಪ ನಾವು ಆಲ್ಮೋಸ್ಟ್ ಅಧ್ಯಯನ ಮಾಡಿದ್ವಿ. ಸೊ ಸಾಕಷ್ಟು ಸಲ ಹೇಳ್ತಿದ್ದೀನಿ. ಹಿಂದೆ ಅದನ್ನ ಏನಪ್ಪ ನೋಟ್ ಡೌನ್ ಮಾಡ್ಕೊರಿ. ಸೊ ಮುಂದಿನ ನಾಳೆ ಏನಪ್ಪ ಅಂದ್ರೆ ಇದೇ ಒಂದು ಚರ್ಚೆಯನ್ನು ಮಾಡೋಣ, ಮುಂದುವರ್ಸೋಣ. ಸೊ ಗೊತ್ತಿರಲಿ, ಈ ನಿಮ್ಗೆ ಏನಾದರೂ ಕ್ಲಾಸ್ಗಳು ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಮತ್ತೆ ನಿಮ್ಮ ಒಂದಿಷ್ಟು ಫ್ರೆಂಡ್ಸ್ಗಳಿಗೆ ಕೂಡ ಏನು ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ರಿ. ಫ್ರೆಂಡ್ಸ್ಗಳಿಗೆ ಹೇಳ್ರಿ. ಮತ್ತೇನಪ್ಪ ಅಂದ್ರೆ ಇದನ್ನ ಶೇರ್ ಮಾಡಿದಾಗ ಜಾಸ್ತಿ ಶೇರ್ ಮಾಡ್ರಿ. ಮತ್ತೆ ನಿಮ್ಗೆ ಏನಾದರೂ ಲೈಕ್ ಆಗಿತ್ತು, ಇಷ್ಟ ಆಗಿತ್ತಪ್ಪ ಅಂದ್ರೆ ಅದಕ್ಕೊಂದು ಲೈಕ್ ಮಾಡಿ. ಯಾಕಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕೆ ಒಂದು ಲೈಕ್ ಮಾಡೋದು ದೊಡ್ಡ ಮಾತಾಗಲ್ಲ. ಹೇಳ್ರಿ? ಇಲ್ಲಿ ಆ ಲೈಕ್ ಮಾಡ್ರಿ ಬಿಡ್ರಪ್ಪ, ಅದು ನಿಮಗೆ ಬಿಟ್ಟಿದ್ದು. ಅದನ್ನ ಮ್ಯಾಟರ್ ಏನು ಮಾಡಿದ್ರೆ 360 ಇದ್ದಿರ್ತಂದು ಮ್ಯಾಟರ್ನ ತೊಗೊಂಡು ನೀವು ಯೂಸ್ ಮಾಡ್ಕೋ. ಅದನ್ನು ತೊಗೊಂಡು ನೋಟ್ಸ್ ಮಾಡ್ಕೊಂಡು ಎಕ್ಸಾಮಲ್ಲಿ ಫಾಸ್ಟ್ ಸಾಕು. ಲೈಕ್ ಮಾಡಿ ಬಿಡೋದು ಸೆಕೆಂಡ್ರಿ. ಅದು ಕೂಡ ನಿಮ್ಗೆ ಅನಿಸಿದ್ರೆ ಮಾಡ್ರಿ, ಇಲ್ಲಪ್ಪ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ಏನು ಮಾಡೋದು ಮುಕ್ತಾಯ ಮಾಡೋಣ. ಧನ್ಯವಾದಗಳು.